ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ heat and resistant. For more details contact K Vishwanath, cell number 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜಮುಖಿಯಾಗಿ ಪತ್ರಕರ್ತರ ಕಾರ್ಯ ಇಂದಿನ ಅವಶ್ಯ. NS ಬೋಸರಾಜ್. ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ. ನಕಲಿ ಪತ್ರಕರ್ತರ ಹಾವಳಿ ಮಧ್ಯೆ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುವುದು ಸವಾಲು. ಶಿವಾನಂದ ತಗಡೂರು ಕಳವಳ. ಹಲವರು ಸಾಧಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಬಿಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ಸ್ಲಂಗಳಲ್ಲಿ ವಾಸವಾಗಿರುವ ದಾಖಲೆರಹಿತ ಜನವಸತಿಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಮನವಿ. ಬಾಲ್ಯ ವಿವಾಹ ನಿಷೇಧ, ಫೋಕ್ಸೋ ಕಾಯ್ದೆ, ಬಾಲಕಾರ್ಮಿಕತೆ ತಡೆ ಕಾಯ್ದೆ ಕುರಿತು ಸಭೆ. ಸಾಮಾಜಿಕ ಅನಿಷ್ಟ ಪದ್ಧತಿ ನಿರ್ಮೂಲನೆ ಶ್ರಮಿಸಿ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಮತ್ತು ಮನೆಗಳ್ಳತನದಲ್ಲಿ ಭಾಗಿಯಾದ 3 ಜನ ಅಪ್ರಾಪ್ತ ಬಂಧನ. 1.45 ಮೌಲ್ಯದ ಚಿನ್ನಾಭರಣ, ನಗದು ವಶ. ಪತ್ರಿಕೋದ್ಯಮವು ಸಮಾಜದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಜನಪರ ಅಭಿವೃದ್ಧಿಗೆ ದಾರಿಯಾಗುವ ಪ್ರಜಾಪ್ರಭುತ್ವದ ಪ್ರಮುಖ ಶಕ್ತಿಯಾಗಿದ್ದು, ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಸಚಿವ NS ಬೋಸರಾಜ್ ಹೇಳಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ಸಾಧಕ ಪತ್ರಕರ್ತರನ್ನು ಸನ್ಮಾನಿಸುವ ಮೂಲಕ ವೃತ್ತಿಗೆ ಗೌರವ ತರುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ಅವರು ರಾಜ್ಯದಾದ್ಯಂತ ಪತ್ರಕರ್ತರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿರಂತರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಅವರ ಕ್ರಿಯಾಶೀಲ ನಾಯಕತ್ವದಿಂದ ಸಾವಿರಾರು ಪತ್ರಕರ್ತರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಶ್ಲಾಘಿಸಿದರು. ಪತ್ರಿಕೋದ್ಯಮವು ಸಮಾಜದಲ್ಲಿ ಅತ್ಯಂತ ಗೌರವಯುತ ಸ್ಥಾನ ಹೊಂದಿದೆ. ಜಿಲ್ಲೆಯ ಹಿರಿಯ ಪತ್ರಕರ್ತರು ಹಲವು ದಶಕಗಳಿಂದ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ನೀರಾವರಿ, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಪತ್ರಕರ್ತರು ವಹಿಸಿದ ಪಾತ್ರ ಸ್ಮರಣೀಯವಾಗಿದೆ ಎಂದು ಹೇಳಿದರು. ದಿವಂಗತ NK ಕುಲಕರ್ಣಿ ಸೇರಿದಂತೆ ಹಲವು ಹಿರಿಯ ಪತ್ರಕರ್ತರು ರಾಯಚೂರು ಭಾಗದ ಸಮಸ್ಯೆಗಳನ್ನು ಜನರು ಮತ್ತು ಸರ್ಕಾರ ಮುಂದಿಡುವ ಉದ್ದೇಶದಿಂದ ಸ್ಥಳೀಯ ಪತ್ರಿಕೆಗಳನ್ನು ಆರಂಭಿಸಿ ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ಬುನಾದಿ ಹಾಕಿದರು. ಇಂದು ಜಿಲ್ಲೆಯಾದ್ಯಂತ ಪತ್ರಿಕೋದ್ಯಮ ಗ್ರಾಮ ಹಾಗೂ ಹೋಬಳಿ ಮಟ್ಟಕ್ಕೂ ವಿಸ್ತರಿಸಿರುವುದು ಸಂತಸದ ಸಂಗತಿ ಎಂದರು. ಕೆಲವರು ವೈಯಕ್ತಿಕ ಉದ್ದೇಶಕ್ಕಾಗಿ ಪತ್ರಿಕೋದ್ಯಮವನ್ನು ದುರುಪಯೋಗಪಡಿಸಿಕೊಳ್ಳುವುದು ವೃತ್ತಿಗೆ ಕಳಂಕ ತರುತ್ತದೆ. ಪತ್ರಕರ್ತರು ಸಮಾಜ ಮತ್ತು ದೇಶದ ಹಿತದೃಷ್ಟಿಯಿಂದ
ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅವರು ಸಲಹೆ ನೀಡಿದರು. ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂಬರುವ 41ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿ ಜಿಲ್ಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದು ಕರೆ ನೀಡಿದರು. ಪತ್ರಕರ್ತರ ಬಸ್ ಪಾಸ್, ಆರೋಗ್ಯ, ಪಿಂಚಣಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರಗಳು ಕ್ರಮ ಕೈಗೊಂಡಿವೆ. ಇತ್ತೀಚಿನ ರಾಜ್ಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಭರವಸೆಗಳನ್ನು ಸರ್ಕಾರ ಈಡೇರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ರಾಯಚೂರಿನಂತಹ ಹಿಂದುಳಿದ ಜಿಲ್ಲೆಯಲ್ಲಿ ಪತ್ರಕರ್ತರ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ಅನೇಕರು ಸ್ವಂತ ಪತ್ರಿಕೆಗಳನ್ನು ನಡೆಸುತ್ತಾ ಜಿಲ್ಲೆಯ ಸಮಸ್ಯೆಗಳನ್ನು ಆಡಳಿತದ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಪತ್ರಕರ್ತರ ಸಭಾಭವನ ಸೇರಿದಂತೆ ಸಂಘದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಸಹಕಾರವನ್ನು ಮುಂದೆಯೂ ನೀಡುವುದಾಗಿ ಭರವಸೆ ನೀಡಿದರು. ಭಾಗವಹಿಸತಕ್ಕಂಥ ಈಗಾಗಲೇ ನನ್ನನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪತ್ರಕರ್ತರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಿತ ಶ್ರೀ ವಿಶ್ವನಾಥ್ ಅವರೇ ಹಾಗೂ ರಿಪೋರ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅವರೇ, ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ನಮ್ಮ ಶ್ರೀ ಅಂಬೇಡ್ಕರ್ ಅವರೇ, ರಾಜ್ಯಪಾಲ ಸೋಮಶೇಖರವರೇ, ರಾಜ್ಯಸಭೆಯ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ನಾಗರಿಕರೇ, ವಾರ್ತಾ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಅವರೇ, ಜಿಲ್ಲಾ ವ್ಯವಸಾಯಗಳಾಗಿರ್ತಕ್ಕಂಥ ತಮ್ಮ ಶ್ರೀ ಹಿರಿಯರೇ ಹಾಗೂ ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂಥ ಪ್ರತಿನಿಧಿಗಳೇ, ಹಿರಿಯ ಪತ್ರಿಕಾರರಾದ ಶ್ರೀಮತಿ ಹೇಮಂತರೇ, ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿದ್ದಯ್ಯನವರೇ ಹಾಗೂ ಹಿರಿಯ ಪತ್ರಿಕಾರರಾಗಿರ್ತಕ್ಕಂಥ ರಂಗನಾಥ್ ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ,
ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರದ ಪ್ರಮುಖರೇ, ಎರಡೂ ಉಭಯ ಸಂಘಗಳ ಎಲ್ಲ ಸದಸ್ಯ ಮುಖರೇ, ಮಾಧ್ಯಮಗಳ ಇದ್ದರು. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳು ತಿಳಿಸಿ, ಈಗಾಗಲೇ ಪ್ರತಿ ವರ್ಷ ತಾವು ಮಾಡಿರ್ತಕ್ಕಂಥ ಈ ಕನ್ನಡ ದಿನಾಚರಣೆ ಸಂದರ್ಭದಲ್ಲಿ ಶಾಲಾ ಪ್ರಮುಖವಾಗಿ ಪತ್ರಿಕೆಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರು ಈಗಾಗಲೇ 3 ಬಾರಿಗೆ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರು ರಾಜ್ಯದಲ್ಲಿರತಕ್ಕಂಥ ಸಮಸ್ಯೆಗಳ ಜೊತೆಯಲ್ಲಿ ಸಂಘಟನೆ ಮಾಡತಕ್ಕಂಥ ಅತ್ಯಂತ ಉತ್ತಮ ಶಕ್ತಿ ಇರ್ತಕ್ಕಂಥ ಅಧ್ಯಕ್ಷರು ನಮಗೆ ಬ್ಯಾಂಗ್ಳೂರಿನಲ್ಲಿ ಬಂದ ಸಂದರ್ಭದಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಪ್ರದೇಶದಲ್ಲಿ ಭೇಟಿಯಾಗತಕ್ಕಂಥ ಸಂದರ್ಭ. ಅದು ಬೆಳಗ್ಗೆ ಸಾಯಂಕಾಲ ತನಕ ಸುತ್ತಾಡ್ತಾರೆ ವಿಷಯಗಳ ಬಗ್ಗೆ, ಪತ್ರಿಕರ್ತರ ಸಮಸ್ಯೆಗಳು ನಿವಾರಣೆ ಮಾಡೋದಕ್ಕೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಮತ್ತು ಅಧಿಕಾರಿಗಳಿಗೆ ಅವರು ಗಮನಕ್ಕೆ ವಿಷಯಗಳು ತರುವ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರು ಮಾಡಿರುವಂತಹ ಒಂದು ಪ್ರಯತ್ನದ ಮುಖಾಂತರ ಇವತ್ತು ಸುಮಾರು ರಾಜ್ಯದಲ್ಲಿ 3,000ಕ್ಕೂ ಮೀರಿರ್ತಕ್ಕಂಥ ಈ ಸದಸ್ಯರನ್ನ ಅವರ ಕ್ರಿಯಾಶೀಲತೆಯಿಂದ ಅತ್ಯಂತ ಯಶಸ್ವಿಯಾಗಿ ಕೆಲವು ವರ್ಷಗಳಿಂದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಬಂದಿರುವಂತಹ ಸರ್ಕಾರಗಳ ಗಮನಕ್ಕೆ ತಂದು ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅಂಥವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಮಾತನಾಡಿರ್ತಕ್ಕಂಥ ವಿಷಯಗಳನ್ನು ನಾವೆಲ್ಲರೂ ಗಮನಿಸಿದ್ದೀವಿ. ಪತ್ರಿಕಾಕರ್ತರ ಒಂದು ಜವಾಬ್ದಾರಿ ಯಾವ ರೀತಿ ಇರಬೇಕು, ಯಾವ ರೀತಿ ಸರಿಪಡಿಸಿಕೊಳ್ಬೇಕು, ಯಾವ ರೀತಿ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ನಾವು ಸಹಕಾರ ನೀಡಬೇಕಂತ ಮಾತುಗಳನ್ನು ಅವರು ಮಾತನಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಪತ್ರಿಕೋದ್ಯಮಕ್ಕೆ ಅತ್ಯಂತ ಗೌರವ ಸ್ಥಾನ ಇದೆ. ನಾನು ಈ ಜಿಲ್ಲೆಯಲ್ಲಿ ಕಳೆದ 50 ವರ್ಷದಲ್ಲಿ ಸುಮಾರು 72-73 ಸಹಿತ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಪತ್ರಿಕರ್ತರ ಜೊತೆಯಲ್ಲಿ ನಾನು ಬಹಳ ಸಂಪರ್ಕದಲ್ಲಿ ಸರಿಯಾಗಿ ಇರ್ತೀನಿ. ಅವರೆಲ್ಲರೂ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು. ಅದು ನೀರಾವರಿ ವಿಷಯದಲ್ಲಿ ಇರ್ಬೋದು, ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಕಾರ್ಮಿಕರ ವಿಷಯದ ಬಗ್ಗೆ ಇರ್ಬೋದು, ಅವರು ನಮ್ಮ ಜೊತೆಯಲ್ಲಿ ಇದ್ದು ಅವ್ರ ಮಾರ್ಗದರ್ಶನ ನೀಡಿ ನಮಗೆ ಸಂಘಟನೆ ಮಾಡಿ ಜನರ ಸರ್ಕಾರ ವಿರುದ್ಧ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಅನೇಕ ಸಮಸ್ಯೆಗಳು ಮಾಡೋದ್ರ ಬಗ್ಗೆ ನಮ್ಗೆ ಹೇಳ್ಕೊಡ್ತಿದ್ರು. ಅದರ ಜೊತೆಯಲ್ಲಿ ಈ ರಾಯಚೂರಿನಲ್ಲಿ ದಿವಂಗತ ಶಿವ ಎನ್.ಕೆ. ಕುಲಕರ್ಣಿ ಅವರು ಅತ್ಯಂತ ಹಿರಿಯರಾಗಿ ಅವರ ವೈಯಕ್ತಿಕ ಜೀವನ ಸಾಕಷ್ಟು ಅನುಕೂಲತೆಗಳು ಸಿಕ್ತು. ಅವ್ರಿಗೆ ಇರ್ತಕ್ಕಂಥ ಒಂದು ಈ ಭಾಗದ ಸಮಸ್ಯೆಗಳನ್ನು ಜನರ ಮುಂದೆ ಇಡಬೇಕು, ಸರ್ಕಾರಗಳ ಮುಂದೆ ಇಡಬೇಕು ಅಂತೇಳಿ ಅವರು ರಾಯಚೂರು ವಾಣಿ ಪತ್ರಿಕೆ ಆ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಮುಂದುವರೆದು ಸುದ್ದಿಮೂಲ ಪತ್ರಿಕೆ ಸಹಿತ ಶ್ರೀಮಾನ್ ಸ್ವಾಮಿಯವರು ಹಾಗೂ ಶ್ರೀಮಾನ್ ವೆಂಕಟ ಸಿಂಗ್ ಅವರು ಸಹಿತ ಪ್ರಾರಂಭ ಮಾಡಿದರು. ಶ್ರೀಮಾನ್ ಕುಲಕರ್ಣಿ ಅವರು ರಾಯಚೂರು ವಾಣಿ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಾವು ಸಹಜವಾಗಿ ರಾಜಕಾರಣಿಗಳಾಗಿರ್ತಕ್ಕಂಥದ್ದು ಅಲ್ಲಿ ಸಾಯಂಕಾಲ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಕೂತಿದ್ದೇವೆ. ಅವರು ಆ ಸಂದರ್ಭದಲ್ಲಿ ಆಗಿರುವಂಥ ಪರಿಸ್ಥಿತಿಗಳು, ನಮ್ಮ ಭಾಗದಲ್ಲಿರ್ತಕ್ಕಂಥ ಕುಂದುಕೊರತೆಗಳು, ಅವರು ರಾಜಕಾರಣಿಗಳಾಗಿ ಸಹಿತ ದೇವಾನಂದ ಸರ್ಕಾರದಲ್ಲಿ ಬಹಳ ಪ್ರಮುಖರಾಗಿ ಅಲ್ಲಿರ್ತಕ್ಕಂಥ ಶ್ರೀಮಾನ್ ನಟರಾಜರ ಜೊತೆಯಲ್ಲಿ ಬಹಳ ಸಂಪರ್ಕ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಅನೇಕ ರಾಜಕಾರಣಿಗಳ ವಿಷಯಗಳು ಸಹಿತ ನಮಗೆ ಹೇಳಿಕೊಡ್ತಿದ್ರು. ಹಾಗಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಪತ್ರಿಕೋದ್ಯಮ
ಇವತ್ತು ಸುಮಾರು 300 ಮಂದಿ ಸದಸ್ಯರಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕೌತಾಳದ ಸಹಿತ ಯಾಕೋ ನಾನೊಂದು ಎಷ್ಟು ಮಂದಿ ಇದ್ದಾರೆ ನೋಡಿದ್ರೆ ಅಲ್ಲಿ ಸಹಿತ 50-60 ಮಂದಿ ಪತ್ರಿಕೆಗಳಿದ್ದಾರೆ. ಈ ರೀತಿಯಾಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮತ್ತು ರಾಜ್ಯದಲ್ಲಿ ಎಲ್ಲ ಪ್ರದೇಶಗಳು ಹೋಬಳಿ ಮಟ್ಟದಲ್ಲಿ ಸಹಿತ ಇವತ್ತು ಇದು ಪತ್ರಿಕೋದ್ಯಮ ವಿಸ್ತಾರವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪ್ರತಿನಿತ್ಯ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ತಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಜನರು ಸಾಕಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ದಿಶೆಯಲ್ಲಿ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅದೇ ರೀತಿಯಾಗಿ ಈಗಾಗಲೇ ರಾಜ್ಯಾಧ್ಯಕ್ಷ ಸೇರಿದಂತೆ ಕೆಲವು ಪತ್ರಿಕರ್ತರು ವೈಯಕ್ತಿಕ ವಿಷಯಗಳು ಇಟ್ಕೊಂಡು ತೇಜವಾದ ಮಾಡತಕ್ಕಂಥ ಪ್ರಯತ್ನ ಸಹಿತ ಆಗಾಗ ಆಗ್ತಿರ್ತವೆ. ಅಂಥ ಘಟನೆಗಳು ಆಗಬಾರ್ದು. ಅದು ಪತ್ರಿಕೋದ್ಯಮಕ್ಕೆ ಕಪ್ಪು ಸುತ್ತ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಜವಾಬ್ದಾರಿ ಏನೇ ವಿಷಯಗಳಿದ್ರು ಸಮಾಜದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಅದನ್ನು ನೇರವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾತನ್ನು ಈಗಾಗಲೇ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಬಹಳ ಅತ್ಯಂತ ಉತ್ತಮವಾಗಿ ನಮ್ಮೆಲ್ಲ ಜೊತೆಯಲ್ಲಿದ್ದು ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕಂತ ನಮಗೆ ಮಾರ್ಗದರ್ಶನ ನೀಡುವಂತವರಾಗಿದ್ದಾರೆ. ಆ ದಿಶೆಯಲ್ಲಿ ಈಗ ನಮ್ಮ ಗುರುನಾಥವರಾಗಿರ್ಬೋದು, ಅವ್ರ ಜಗನ್ನಾಥವರಿರ್ಬೋದು, ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಉತ್ತಮವಾದ ಸಂಘಟನೆ ಜೊತೆಯಲ್ಲಿ ಈ ಭಾಗದಲ್ಲಿ ಪತ್ರಿಕೋದ್ಯಮಗಳು ಅತ್ಯಂತ ಉತ್ತಮವಾದಂಥ ಜವಾಬ್ದಾರಿತವಾಗಿ ಅವರು ನಡೆಸ್ಕೊಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಬರುವಂಥ ಗುರಿಗಳಲ್ಲಿ ರಾಯಚೂರು ನಡೆಸಬೇಕಂತೇಳಿ ಅನೇಕ ಬಾರಿ ನಮ್ಮಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಅವರು ಮಾಡುವಂಥ ರಾಜ್ಯ ಮಟ್ಟದ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಾವು ನೀವು ಕೂಡ ಎಲ್ಲರೂ ಸೇರಿ ರಾಯಚೂರಿಗೆ ಜಿಲ್ಲೆಗೆ ಹೆಸರು ಆಗುವಂತಕ್ಕಂಥ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಮಾತುಕತೆ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಅನೇಕ ಸಮಸ್ಯೆಗಳನ್ನ ಸರ್ಕಾರಗಳು ಎದುರಿಸುತ್ತದೆ. ಶ್ರೀಮಾನ್ ಸಿದ್ದರಾಮಯ್ಯ 2013-2017 ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪತ್ರಿಕೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು, ಶ್ರೀಮಾನ್ ವೆಂಕಟೇಶ್ವರರ್ಬೋದು, ಸ್ನೇಹಿತರಿರ್ಬೋದು, ಅರವಿಂದರಿರ್ಬೋದು, ಬಂದಿರ್ತಕ್ಕಂಥ ಸಮಸ್ಯೆಗಳಿಗೆ ನಾನೇ ಅನೇಕ ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಬಸ್ ಪಾಸ್ಪೋರ್ಟ್ ಅಂತ ಇರ್ಬೋದು, ಆರೋಗ್ಯ ವಿಷಯದಲ್ಲಿರ್ಬೋದು, ಪಿಂಚಣಿ ವಿಷಯದಲ್ಲಿರ್ಬೋದು, ಅವನ್ನೆಲ್ಲರ ಬಗ್ಗೆ ಅನೇಕ ಬಾರಿ ನಾವು ಸಹಿತ ಪ್ರಶ್ನೆ ಮಾಡಿದ್ವಿ. ಹಂತವಾಗಿ ಬಂದಿರ್ತಕ್ಕಂಥ ಸರ್ಕಾರವನ್ನು ಬಗೆಹರಿಸಿ ತಮಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ರಾಜ್ಯ ಸಮ್ಮೇಳನದ ಸಹಿತ ಅಧ್ಯಕ್ಷರ ಒಂದು ಸೂಚನೆಯಂತೆ ಸನ್ಮಾನ್ಯ ಕೊಡಲಾಗಿರ್ತಕ್ಕಂಥ ಅಂದಿನ ಶ್ರೀ ಸಿದ್ದರಾಮಯ್ಯ ಸಚಿವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ತಪ್ಪದೆ ಆಚರಿಸತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಒಟ್ಟಾರೆ ಎಲ್ಲರೂ ಬಗೆಹರಿಸತಕ್ಕಂಥ ಜೊತೆಯಲ್ಲಿ ಅಧ್ಯಕ್ಷರಿಗೆ ಈಗಾಗಲೇ ಗೊತ್ತಿದೆ ಬಹಳ ಅತ್ಯಂತ ಹಿರಿಯ ಪ್ರದೇಶ ಆಗಿದೆ. ಹಾಗಾಗಿ ಪತ್ರಿಕೆಗಳ ಒಂದು ಜವಾಬ್ದಾರಿ ಬಹಳ ಹೆಚ್ಚಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತೀನಿ. ತಮ್ಮ ಪದವಿಯನ್ನು ನಡೆಸಲಿಕ್ಕೆ ಸಹಿತ ಸಾಕಷ್ಟು ತೊಂದರೆಗಳಿರ್ತಕ್ಕಂಥ ಸಹಿತ ನಮಗೆ ಎಲ್ಲ ಗೊತ್ತಿದೆ. ಆದರೂ ಸಹಿತ ಅನೇಕರು ತಾವು ಸ್ವಂತ ಪದವಿಗಳನ್ನು ಪ್ರಾರಂಭ ಮಾಡಿ ಉತ್ತಮವಾಗಿ ಈ ಭಾಗದಲ್ಲಿರ್ತಕ್ಕಂಥ ವಿಷಯಗಳನ್ನು ಆಡಳಿತದಲ್ಲಿರ್ತಕ್ಕಂಥ ಜನರಿಗೆ ಅಧಿಕಾರಿಗಳಿಗೆ ಗಮನ ತಂದು ಅದನ್ನು ಸಲ್ಲಿಸಿ ಆ ಭಾಗದ ಅಭಿವೃದ್ಧಿಗೆ, ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಮಾಡುವ ಸೂಚನೆಗೆ ನಾನು ಸದಾ ನಮ್ಮ ಜೊತೆಗಿದ್ದ ಮಾತನ್ನು ಹೇಳಿ ಈ ಅತ್ಯಂತ ಉತ್ತಮವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಧಕರಿಗೆ ಇವತ್ತು ಸನ್ಮಾನ ಮಾಡುವ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆಲೋಚನೆ ಮುಖಾಂತರ ಇದು ನನಗೆ ಬೇರೆ ನಾನು ಶಾಸಕರಿಗೆ ಮಾನ್ಯವಾಗಿ 12 ಒಂದು ಕಾರ್ಯಕ್ರಮ ಇದ್ದು ಹಾಗಾಗಿ ಹೋಗಬೇಕಾಗಿತ್ತು. ತಮ್ಮೆಲ್ಲರಲ್ಲಿ ಕ್ರಮ ಕೇಳಿಕೊಂಡು ಮುಂದೆ ಬರುವಂಥ ಜನಗಳಿಗೆ ತಾವು ಮಾಡುವಂಥ ತಮ್ಮ ಸಂಘದ ಸದಸ್ಯರು ಇವತ್ತು ಸದಾ ಕಾಲದಲ್ಲಿ ತಾವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ನಾವು ತಮ್ಮ ಜೊತೆಗಿರುವಂಥ ಮಾತನ್ನು ಹೇಳಿ ದೇವಗತ ಧರ್ಮಸಿಂಗಿರ್ಬೋದು, ಶ್ರೀಮಾನ್ ಪೇಟ್ ಪಾಟೀಲ್ ಈಗಿರುವಂಥ ಶ್ರೀಮಾನ್ ಮೈಕಟ್ಟಿಗೆ ಇರ್ಬೋದು, ಯಾವಾಗಲೂ ಹೇಳ್ಬೋದು ನಿಮ್ಮ ರಾಯಚೂರು ಪರಿಸರ ಬಹಳ ಉತ್ತಮವಿದ್ದಾರೆ, ಬಹಳ ಒಳ್ಳೆ ಉತ್ತಮ ಪ್ರತಿನಿಧಿದ್ದಾರೆ. ಬಹಳ ವಿಷಯಗಳು ನೇರಾವರಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಾಲೆಗಳು ಶಿಕ್ಷಣ ಬಗ್ಗೆ ಇರ್ಬೋದು, ಬಹಳ ಅನುಭವದ ಮಾತನ್ನು ಸದಾ ಕಾಲದಲ್ಲಿ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಸಹಿತ ತಮ್ಮ ಗಮನಕ್ಕೆ ತಂದು ತಾವು ಮಾಡಿರುವಂಥ ಇವತ್ತು ಈಗಾಗಲೇ ರಾಯಚೂರಿನಲ್ಲಿ
ಅವ್ರಿಗೆ ಆಗಬೇಕಾಗಿರ್ತಕ್ಕಂಥ ನಮಗೆ ಸಭಾಭವನ ಆಗಿದೆ. ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಿತ ತಾವು ಮಾಡುವಂಥ ಪ್ರಯತ್ನಕ್ಕೆ ಎಲ್ಲ ಜನರುಗಳು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದುವರುವ ಜನಗಳು ಸಹಿತ ತಾವು ಕೈಗೆತ್ತಿಕೊಂಡಿರ್ತಕ್ಕಂಥ ಯೋಜನೆಗಳಿಗೆ ತಮ್ಮ ಜೊತೆ ಮಾತಾಡಿದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪತ್ರಿಕೋದ್ಯಮವು ಕೇವಲ ಹೇಳಿಕೆ ಆಧಾರಿತ ಸುದ್ದಿಗಳಿಗೆ ಸೀಮಿತವಾಗದೆ ಸಮಾಜದ ಸಮಸ್ಯೆಗಳನ್ನು ಹುಡುಕಿ ಬೆಳಕಿಗೆ ತರುವ ಸಮಾಜಮುಖಿ ಕಾರ್ಯವಾಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡು ಹೇಳಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆಶಯ ನುಡಿ ನೀಡಿದ ಅವರು ಇಂದಿನ ಸಂದರ್ಭದಲ್ಲಿ ಪತ್ರಕರ್ತರ ವೃತ್ತಿಗೆ ಹಲವು ಸವಾಲುಗಳು, ತೊಡಕುಗಳು ಹಾಗೂ ಆತಂಕಗಳು ಎದುರಾಗುತ್ತಿದ್ದು ಅವುಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುವ ಅಗತ್ಯವಿದೆ ಎಂದರು. ಪತ್ರಕರ್ತ ಎಂಬ ಗುರುತು ಒಂದು ಹುದ್ದೆ ಅಲ್ಲ, ಅದು ಜವಾಬ್ದಾರಿ ಮತ್ತು ದೀಕ್ಷೆ. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಸುದ್ದಿ ಮನೆಗೆ ಗೌರವ, ವೃತ್ತಿಗೆ ಘನತೆ ಹಾಗೂ ಪತ್ರಕರ್ತನ ವ್ಯಕ್ತಿತ್ವಕ್ಕೂ ಮೌಲ್ಯ ಹೆಚ್ಚುತ್ತದೆ ಎಂದು ಹೇಳಿದರು. ಸುದ್ದಿ ಮನೆಗಳಿಗೆ ಬ್ಲ್ಯಾಕ್ ಮೇಲ್ ಮಾಡುವವರು, ಅಪರಾಧ ಪ್ರವೃತ್ತಿಯವರು ಅಥವಾ ಸುಳ್ಳು ಸುದ್ದಿಗಳನ್ನು ಹರಡುವವರ ಅಗತ್ಯವಿಲ್ಲ. ಸಮಾಜದ ನೋವಿಗೆ ಸ್ಪಂದಿಸುವ, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವ ಮತ್ತು ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವ ಪತ್ರಕರ್ತರ ಅಗತ್ಯವಿದೆ ಎಂದು ತಿಳಿಸಿದರು. ಒಬ್ಬ ಪತ್ರಕರ್ತನ ವರದಿಯಿಂದ ಬಡವರಿಗೆ ಮನೆ ದೊರೆತರೆ, ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾದರೆ ಅಥವಾ ಆಡಳಿತ ಗಮನ ಸಮಸ್ಯೆಗಳತ್ತ ಸೆಳೆಯಲು ಸಾಧ್ಯವಾದರೆ ಅದೇ ನಿಜವಾದ ಪತ್ರಿಕೋದ್ಯಮ ಸಾರ್ಥಕತೆ ಎಂದು ಅಭಿಪ್ರಾಯಪಟ್ಟರು. ಇಂದು ಪತ್ರಿಕೋದ್ಯಮ ಹೇಳಿಕೆಗಳ ಆಧಾರದ ಮೇಲೆ ಸಾಗುತ್ತಿರುವುದು ಕಳವಳಕಾರಿ. ನೈಜ ಸಮಸ್ಯೆಗಳನ್ನು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಜನಪರ ವರದಿಗಳನ್ನು ಪ್ರಕಟಿಸುವ ಮನೋಭಾವ ಪತ್ರಕರ್ತರಲ್ಲಿ ಬೆಳೆಯಬೇಕು ಎಂದು ಕರೆ ನೀಡಿದರು. ಸಮಾಜಕ್ಕೆ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಗುಣಪಡಿಸುವ ಶಕ್ತಿ ಮಾಧ್ಯಮಕ್ಕಿದೆ. ಆದ್ದರಿಂದ ಮಾಧ್ಯಮವು ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಮತ್ತಷ್ಟು ಬಲಪಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣಗಳ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಮುಖ್ಯ ಮಾಧ್ಯಮಗಳ ನಿರ್ಲಕ್ಷಿಸಿದ ವಿಚಾರಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ರಾಷ್ಟ್ರಮಟ್ಟದ ಚರ್ಚೆಯಾಗುತ್ತಿರುವುದು ಮಾಧ್ಯಮಗಳಿಗೆ ಎಚ್ಚರಿಕೆಯ ಸಂಕೇತವಾಗಿದೆ. ಬದಲಾಗುತ್ತಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಸ್ವಾತಂತ್ರ್ಯ ಪೂರ್ವ ಪತ್ರಿಕೋದ್ಯಮದಲ್ಲಿ ದೇಶ ಮತ್ತು ಸಮಾಜದ ಬದ್ಧತೆ ಪ್ರಮುಖವಾಗಿತ್ತು. ನಂತರ ವಿವಿಧ ಸಾಮಾಜಿಕ ಚಳವಳಿಗಳಿಂದ ಬಂದ ಪತ್ರಕರ್ತರು ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ಹೊಸ ದಿಕ್ಕು ನೀಡಿದರು ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ 41ನೇ ಪತ್ರಕರ್ತರ ಸಮ್ಮೇಳನವನ್ನು ರಾಯಚೂರಿನಲ್ಲಿ ನಡೆಸಲು ಅವಕಾಶ ದೊರೆತಿರುವುದು ಜಿಲ್ಲೆಯ ಹೆಮ್ಮೆಯ ಸಂಗತಿ. ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಸಮ್ಮೇಳನದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ರಾಯಚೂರಿನಲ್ಲಿ ಈ ಸಂಘ ಸ್ಥಾಪನೆಯಾದ ಅಂದಿನಿಂದ ಇಂದಿನವರೆಗೆ ಇದುವರೆಗೂ ಸಮ್ಮೇಳನ ಆಗಲಿಲ್ಲ. ಆ ಸಮ್ಮೇಳನ ಆಗದೇ ಇರೋ ಕೊರಗು ನಮಗಿದೆ. ಆ ಈ ಜಿಲ್ಲೆ ಒಳಗಡೆ ಮಾಡ್ಕೊಡ್ತೀವಿ, ಆ ಅವಕಾಶ ಮಾಡಬೇಕು ಅಂತೇಳಿ ನಿರಂತರವಾಗಿ ದಾವಣಗೆರೆ ಸಮ್ಮೇಳನದಲ್ಲೂ ಒಕ್ಕೊತ್ತಾಯವನ್ನು ಮಾಡ್ತಿದ್ರು. ಅದಾದ್ಮೇಲೆ ತುಮಕೂರು ಸಮ್ಮೇಳನದಲ್ಲಿ ಒಕ್ಕೊತ್ತಾಯವನ್ನು ಮಾಡ್ತಿದ್ರು. ಈಗ ಮೊನ್ನೆ ನಡೆದಂಥ ಬೀದರ್ ಸಮ್ಮೇಳನದಲ್ಲೂ ಕೂಡ ಆ ಒಕ್ಕೊತ್ತಾಯವನ್ನು ಮಾಡ್ತಿದ್ರು. ಅದರ ಪರಿಣಾಮವಾಗಿ ಇಡೀ ರಾಜ್ಯದ ಪತ್ರಕರ್ತರು ಆ ಜವಾಬ್ದಾರಿಯನ್ನ, ಸಮ್ಮೇಳನವನ್ನ, ರಥವನ್ನು ಎಳೆಯುವಂಥ ಜವಾಬ್ದಾರಿಯನ್ನ ನಿಮ್ಮ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ಬಹುಶಃ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ಅದನ್ನು ಮಾಡಿಕೊಡ್ತೀವಿ ಅಚ್ಚುಕಟ್ಟಾಗಿ ಅಂತೇಳಿ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡಿ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಇದು ಸಮ್ಮೇಳನ ಮಾಡುವ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ದೇಶ ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನಾವು ನೋಡಿದೆ. ಆ ನೋಡುವ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಪ್ರೋತ್ಸಾಹವಿದೆ. ಅಲ್ಲಿ ಅಕ್ಕಿ ಬೆಳೆಸಲು ಇದ್ರು, ಇಲ್ಲಿ ಸುದ್ದಿ ಮನೆ ಯಾರ್ಯಾರು ಬೇರೆ ಹೊತ್ತಲ್ಲಿ ಕೆಲಸ ಆಗ್ತಾ ಇದೆ, ಇಂಟರ್ನೆಟ್ ಸರಿ ಇದೆಯಾ, ಕಂಪ್ಯೂಟರ್ ಸರಿ ಇದೆಯಾ, ಆ ಹಂತದಲ್ಲಿದ್ದು ವೇದಿಕೆಯಲ್ಲೂ ಇದೆ. ಅಂದರೆ ಆ ಅಷ್ಟು ಶ್ರದ್ಧತೆಯಿಂದ ಸದಸ್ಯರುವಂಥ ಒಬ್ಬ ರಾಜಕಾರಣಿಯವರು. ಹಾಗಾಗಿ ಅವರಿದ್ದಾರೇನೋ ಅಂತ ಒಂದು ಧೈರ್ಯದ ಮೇಲೆ ಕೂಡ ಸಮ್ಮೇಳನ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ನಿರೀಕ್ಷೆ ಇದೆ. ಹಾಗಾಗಿ ನೀವೆಲ್ಲರೂ ಸೇರಿ ಸಮ್ಮೇಳನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿದೆ. ಇವತ್ತು ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಅನೇಕ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮ್ಮೇಳನವನ್ನು ಚೆಂದಾಗಿ ಆಗಲಿಲ್ಲ ಅಂತ ನಮ್ಮ ನಿರೀಕ್ಷೆ. ಒಂದು ವೇಳೆ ಆಗಲೇ ಇಲ್ಲ ಅನ್ನೋದಿದ್ರೆ ಇವತ್ತೇ ಆ ತೀರ್ಮಾನ ಆದರೆ ನಾವು ಬೇರೆ ಜಿಲ್ಲೆಗೆ ಆಗ ಕೊಡ್ಬೋದು. ಹಾಗಾಗಿ ಆ ವಿಷಯವನ್ನು ಕೂಡ ಇವತ್ತು ಚರ್ಚೆ ಮಾಡಿ ಅದನ್ನು ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾದಂಥ ವೆಂಕಟ್ ಸಿಂಗ್ ಅವರು ಇಲ್ಲಿದ್ದಾರೆ. ವೆಂಕಟ್ ಸಿಂಗ್ ಅವರು ನಾವೀಗ ಬೆಳಿಗ್ಗೆ ಕಲಬುರಗಿಯಿಂದ ಹೊರಟ ಸಂದರ್ಭದಲ್ಲಿ ಫೋನ್ ಮಾಡಿದ್ರು. ನಾನು ಬರ್ತಾ ಇದ್ದೀನಿ, ಬನ್ನಿ ನಮ್ಮ ಕಾರಲ್ಲೇ ಹೋಗೋಣ ಅಂತ. ನಮ್ಮ ಕಾರ್ ಬಿಟ್ಟು ನಾವು 4-5 ಜನ ಇದ್ವಿ. ಅಷ್ಟು ಜನರನ್ನ ಅವ್ರ ಕಾರ್ ಮಾಡಿ ತೋರಿಸ್ಬೇಕು. ಅಷ್ಟು ಪ್ರೀತಿಯಿಂದ ಅದೊಂದು ಮೆಮೊರಿ ಅಲ್ಲಿಂದ ಇಲ್ಲಿವರೆಗೂ ಕೇಳೋದ್ರ ಬಗ್ಗೆನೇ ಚರ್ಚೆ ನಡೆದಿದೆ. ಪತ್ರಕರ್ತರ ಬಗ್ಗೆನೇ ಚರ್ಚೆ ನಡೆದಿದೆ. ಪತ್ರಿಕೆ
ವಿಷಯಗಳ ಬಗ್ಗೆನೇ ಚರ್ಚೆ ನಡೆದಿದೆ, ವಾರ್ತಾ ಇಲಾಖೆ ಬಗ್ಗೆನೇ ಚರ್ಚೆ ನಡೆದಿದೆ. ಆದರೆ ಈಗಲೂ ಕೂಡ ಒಬ್ಬ ಮಾಹಿತಿ ಹಕ್ಕು ಆಯೋಗದ ಕಮಿಷನರ್ ಆಗಿದ್ರೂ ಕೂಡ ಅವರ ಚಿಂತನೆ ಈಗ ನಮ್ಮ ಪತ್ರಕರ್ತರ ಜೊತೆ ಇದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಸಮ್ಮೇಳನ ನಡೆಯುವಾಗ ಅವ್ರಿಗೂ ಬಹಳ ದೊಡ್ಡ ಪಾತ್ರ ಇದೆ. ಸಮ್ಮೇಳನ ನಡೆಯುವಾಗ ನಾನು ಅಧಿಕಾರಿಯಾಗಿದ್ದೀನಿ ಅಂತ ಹಿಂದೆ ನಿಂತುವಂಥದ್ದಲ್ಲ, ಅವರು ಅನೇಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಹೇಗೆ ಕಾರ್ಯನಿರ್ವಹಿಸಬೇಕಾಗುತ್ತೆ ಆ ಕೆಲಸವನ್ನು ಕೂಡ ಅವರು ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರ ವೃತ್ತಿಗೆ ಇವತ್ತಿನ ಸಂದರ್ಭದಲ್ಲಿ ಎದುರಾಗಿರುವಂತಹ ಸವಾಲುಗಳು, ಎದುರಾಗಿರುವಂತಹ ತೊಡಕುಗಳು, ಎದುರಾಗಿರುವಂತಹ ಹಟ್ಟಿ ಆತಂಕಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಪತ್ರಕರ್ತ ಅನ್ನುವಂಥ ಲೇಬಲ್ ಅನ್ನು ತೆಗೆದಿದ್ರೆ ನಿಮಗೆ ಯಾವ ವ್ಯವಸ್ಥೆ ಒಳಗಡೆ ಯಾಕೆ ಗೌರವ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಪತ್ರಕರ್ತ ಅನ್ನುವಂಥ ಲೇಬಲ್ ಅನ್ನ ನಾವು ಧರಿಸಿದ ಮೇಲೆ ಶ್ರದ್ಧಾಪೂರ್ವಕವಾಗಿ ಅದನ್ನ ನಾವು ಧರಿಸಿದ ಮೇಲೆ ಅದು ದೀಕ್ಷೆ ಅಂತ ಭಾವಿಸ್ಬೇಕು, ಅದೊಂದು ಜವಾಬ್ದಾರಿ ಅಂತ ಭಾವಿಸ್ಬೇಕು. ಹಾಗಾಗಿ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಸದಾ ನಾವು ಬದ್ಧರಾಗಿ ಕೆಲಸವನ್ನು ಮಾಡಿದ್ರೆ ಸುದ್ದಿ ಮನೆಗೂ ಶೋಭೆ ಬರುತ್ತೆ, ವೃತ್ತಿಗೂ ಘನತೆ ಬರುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಎತ್ತರಕ್ಕೆ ಬೆಳೆಯುತ್ತೆ. ಆ ಕಾರಣಕ್ಕಾಗಿ ನಾನು ಅನೇಕ ಹೋದ ಸಂದರ್ಭಗಳಲ್ಲಿ ಈ ಮಾತನ್ನ ಹೇಳಿದ್ದೇನೆ. ಬ್ಲಾಕ್ ಮೇಲ್ ಪತ್ರಕರ್ತರ ಅಗತ್ಯ ನಮ್ಮ ಸುದ್ದಿ ಮನೆಗೆ ಇಲ್ಲ, ಕ್ರಿಮಿನಲ್ ಪತ್ರಕರ್ತರ ಅಗತ್ಯ ಸುದ್ದಿ ಮನೆಗೆ ಇಲ್ಲ, ಸುಳ್ಳು ಇರುವಂತಹ ಪತ್ರಕರ್ತರ ಅಗತ್ಯ ನಮ್ಮ ಸುದ್ದಿ ಮನೆಗಿಲ್ಲ. ದಿನನಿತ್ಯ ಆರ್ಟಿಐ ಹಾಕೊಂಡು 28 ಸಲ ಆರ್ಟಿಐ ಹಾಕೊಂಡು ಕಾಡುವಂತ ಪತ್ರಕರ್ತರ ಅಗತ್ಯ ಈ ಸುದ್ದಿ ಮನೆಗೆ ಇಲ್ಲ. ಹಾಗಾಗಿ ಸುದ್ದಿ ಮನೆಗೆ ಎಂತ ಅಗತ್ಯ ಇದೆ ಅಂದ್ರೆ ಯಾರ ಕಣ್ಣೀರನ್ನು ಒಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾರಿಗೆ ನೋವಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ ಹೃದಯಕ್ಕೆ ಸ್ಪಂದನೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಸಂಸ್ಕರಣ ಮಾಡುತ್ತೆ ಯಾಕಪ್ಪ ಮೈಸೂರು ಯಾರ ಹೃದಯಕ್ಕೆ ಸ್ಪಂದನೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದು ನಿಜವಾದ ಪತ್ರಿಕೋದ್ಯಮ. ನಿಮಗೆ ನಿಮ್ಮ ಬರದ ವರದಿಯಿಂದ ಯಾರ್ದಾರ ಒಂದು ಮನೆ, ಯಾರೋ ಒಬ್ಬ ಬಡವರಿಗೆ ಒಂದು ಮನೆ ಸಿಕ್ಕರೆ, ಯಾವ್ದಾರ ಒಂದು ಊರಿಗೆ ಒಂದು ರಸ್ತೆ ಆದರೆ, ಯಾರ್ದಾರ ಒಂದು ನೋವಿಗೆ ಕಣ್ಣೀರನ್ನ ಒಪ್ಪಲಿಕ್ಕೆ ಸಾಧ್ಯ ಆಗಿದ್ರೆ ಅಷ್ಟು ಮಟ್ಟಿಗೆ ವ್ಯಕ್ತಿ ಸಾರ್ಥಕ. ಹಾಗಾಗಿ ಅಭಿವೃದ್ಧಿಗೆ ಕನ್ನಡಿ ಇರುವಂತ, ವ್ಯವಸ್ಥೆಯಲ್ಲಿ ಇರುವಂತ ಲೋಪಗಳಿಗೆ ಕನ್ನಡಿ ಇರುವಂತ ಕೆಲಸವನ್ನ ಪತ್ರಕರ್ತರು ಇವತ್ತು ಕೂಡ ಮಾಡಬೇಕಾದಂತ ತುಂಬಾ ತುರ್ತು ಅಗತ್ಯತೆ ಇದೆ. ಇವತ್ತು ಬೇಡಿಕೆಗಳ ಆಧಾರದ ಮೇಲೆ ಪತ್ರಿಕೋದ್ಯಮ ನಡೀತಾಗ ರಾಜಬಾರದು. ಯಾರು ಏನೋ ಹೇಳಿದ್ರೆ ನಮ್ಗೇನಾಗಬೇಕಾಗಿದೆ, ಅದರಿಂದ ಅದಕ್ಕೆ ಇನ್ನೊಬ್ಬರು ಕೇಳೋದು, ಅದಕ್ಕೆ ನೀವೇನು ಹೇಳ್ತೀವಿ ಅಂತ ಕೇಳೋದು ಅಲ್ಲ ಪತ್ರಿಕೋದ್ಯಮ. ನಿಜವಾಗಿ ಯಾವ ಊರು, ಯಾವ ಸಮಸ್ಯೆಗಳು ಎಲ್ಲೆಲ್ಲಿದೆ ಹೇಳ್ತೀರಿ ಅಲ್ಲಿ ಹುಡುಕಿ ಹೋಗಿ ವ್ಯಕ್ತಿ ತೆಗೆದು ಒಪ್ಪಂದವನ್ನು ಮಾಡಿ ಸುದ್ದಿ ಮನೆಗೆ ಸುದ್ದಿಯನ್ನ ಗುಣಪಡಿಸೋದಿದೆಯಲ್ಲ ಅದು ಪತ್ರಿಕೋದ್ಯಮ. ನಿಮ್ಮಲ್ಲಿ ಬರೆದಂತ ಯಾರೋ ಮಾನವೀಯಲ್ಲಿ ಬರೆದಂತ ವರದಿ ವಿಧಾನಸಭೆಯಲ್ಲಿ ಚರ್ಚೆ ಆದರೆ, ಯಾರು ಮೈಸೂರಿನಲ್ಲಿ ಬರುವಂತ ವರದಿ ವಿಧಾನಸಭೆಯಲ್ಲಿ ಚರ್ಚೆ ಆದರೆ, ಬೇರೆ ಜಿಲ್ಲಾ ಪಂಚಾಯತಿಯಲ್ಲಿ ಚರ್ಚೆ ಆದರೆ, ಅಥವಾ ಬೇರೆ ಇನ್ನೊಂದು ಕಡೆ ಚರ್ಚೆ ಆದರೆ ಆಡಳಿತದ ಗಮನವನ್ನು ಕರೆದ್ರೆ ಅಷ್ಟು ಮಟ್ಟಿಗೆ ಆ ವರದಿ ಬರೆದಂತ ವರದಿಗಾರರ ಶ್ರಮ ಸಾರ್ಥಕ, ಪತ್ರಕರ್ತ ಆಗಿದ್ದು ಕೂಡ ಸಾರ್ಥಕ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಿಕೋದ್ಯಮದ ವೃತ್ತಿ ಬಹಳ ಎತ್ತರದ ಸ್ಥಾನದಲ್ಲಿ ನಿಂತು ನೋಡುವಂತ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾವು ನೀವು ಎಲ್ಲರೂ ಕೂಡ ಬೇಕೋ ಬೇರೆ ನಾವು ವೃತ್ತಿಗೆ ಬಂದಿದ್ದೇವೆ. ನಮ್ಮನ್ನು ಯಾರು ಕೂಡ ಕೈ ಬೀಸಿ ಕರೆದಿಲ್ಲ, ಅಥವಾ ಯಾರು ಬನ್ನಿ ನೀವು ಪತ್ರಕರ್ತರಾಗಿದ್ದೇವೆ ಯಾರು ಕರೆದಿಲ್ಲ. ಕರೆದಿದ್ದಾರೆ ಚಂದ್ರಪ್ಪ ಯಾರು ಕರೆದಿಲ್ಲ, ನಮ್ಮ ಪತ್ರಕರ್ತರ ಬನ್ನಿ ಅಂತ ಯಾರು ಕರೆದಲ್ಲ, ಯಾರು ಕರೆದಿಲ್ಲ. ನಮ್ಮ ಜೀವಿಗೆ ಅಥವಾ ನಮ್ಮ ಉಚಿತನಕ್ಕೆ, ನಮ್ಮ ಇದಕ್ಕೆ ಸುಡಿತಕ್ಕಾಗಿ ನಾವು ಬಂದಿದ್ದೀವಿ, ಪತ್ರಕರ್ತರಾಗಿದ್ದೀವಿ. ಆದರೆ ಈ ವೃತ್ತಿಯನ್ನ ಸದುದ್ದೇಶಕ್ಕೆ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿನ ಇರಬೇಕು. ನಾವು ಕೂಡ ಈ ಸಮಾಜದ ಬಾಧ್ಯಸ್ಥರು ಅನ್ನುವಂತ ಭಾವನೆ ಯಾವಾಗಲೂ ಕೂಡ ಇರಬೇಕು. ದೇಹಕ್ಕೆ ರೋಗ ಬಂದರೆ ನಾವೇನಾದ್ರು ಚಿಕಿತ್ಸೆ ತಗೋಬಹುದು, ಗುಳಿಗೆ ತಗೋಬಹುದು, ಇಂಜೆಕ್ಷನ್ ತಗೋಬಹುದು, ಏನಾದ್ರು ತಗೋಬಹುದು. ಆದರೆ ಸಮಾಜಕ್ಕೆ ರೋಗ ಬಂದ್ರೆ, ಹಾಗಾಗಿ ಸಮಾಜಕ್ಕೆ ರೋಗ ಬಂದ ಗುಂಪಡಿಸುವಂತ ಶಕ್ತಿ ಮಾಧ್ಯಮಕ್ಕಿದೆ. ಅವತ್ತಿನ ಕಾಲಘಟ್ಟದಿಂದ ಇವತ್ತಿನವರೆಗೂ ಆ ಮಾಧ್ಯಮದ ಮೇಲೆ ಎಲ್ಲ ಕ್ಷೇತ್ರದ ಜನರು ನಂಬಿಕೆಯನ್ನಿಟ್ಟಿದ್ದಾರೆ, ವಿಶ್ವಾಸವನ್ನ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಮಾಧ್ಯಮ ಕ್ಷೇತ್ರ ಮತ್ತೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳುವಂತ, ಬೆಳೆಸುವಂತ ನಿಟ್ಟಿನಲ್ಲಿ ಹೆಜ್ಜೆ ಇರಬೇಕಾದಂತ ಅಗತ್ಯ ಇದೆ. ಯಾವುದೋ ಊರಿಗೆ ಒಂದು ರಸ್ತೆ ಆಗಿದೆ ಅಂದ್ರೆ ಅದು ಒಬ್ಬ ಪತ್ರಕರ್ತರ ಪಾತ್ರ ಇದೆ. ರಾಯಚೂರಿನಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಇಶ್ಯೂ ಆಗಿದೆ ಅಂದ್ರೆ ಅದು ಒಬ್ಬ ಪತ್ರಕರ್ತರ ಪಾತ್ರ ಇದೆ. ಯಾರೋ ಒಬ್ಬನಿಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಅಲ್ಲಿ ಪತ್ರಕರ್ತರ ಪಾತ್ರ ಇದೆ. ಹಾಗಾಗಿ ಈ ರಾಯಚೂರಿನ ಅಭಿವೃದ್ಧಿಯಲ್ಲಿ ಅಥವಾ ನಿಮ್ಮ ಯಾವುದೋ ಊರಿನ ಅಭಿವೃದ್ಧಿಯಲ್ಲಿ ಪ್ರತಿ ಹಂತದಲ್ಲಿ ಒಬ್ಬ ಪತ್ರಕರ್ತರ ಪಾತ್ರ
ಇದ್ದೇ ಇದೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಇವತ್ತು ಪತ್ರಿಕೆಗಳು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಆ ಜವಾಬ್ದಾರಿಯನ್ನ ನಾವು ಯಾವತ್ತೂ ಕೂಡ ಬೆನ್ನು ಹಾಕಿ ಹಿಂತಿರುಗಿ ಹೋಗುವಂತ ಪ್ರಶ್ನೆಯನ್ನ ಮಾಡಬಾರದು. ಮುಂಚೂಣಿಯಲ್ಲಿ ನಿಂತು ಈ ಸಮಾಜ ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಅತ್ಯಂತ ಗೌರವಿತವಾಗಿ ಮಾಡುವಂತ ಕೆಲಸ ನಮ್ಗೆ ಅಗತ್ಯ ಇದೆ. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಚಳವಳಿ ನಡೀತು. ಒಂದು ಜಲ್ಜಿ ಕಾಲ ಇದೆ. ಏನದು ನಿಮಗೆ ಜಿಲ್ಲೆ ಪಾರ್ಟಿಗೆ ಒಂದು ಗೊತ್ತು. ಜಿಲ್ಲೆ ಪಾರ್ಟಿ ಎಲ್ಲೂ ಕೂಡ ನೋಂದಣಿ ಆಗಿಲ್ಲ, ಒಂದು ರಾಜಕೀಯ ಪಕ್ಷ ಕೂಡ ಅಲ್ಲ. ಆದರೆ ಇವತ್ತಿನ ಜನರೇಷನ್ ಹುಡುಗರುಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡುವಂತ ಚಳವಳಿಯಲ್ಲಿ, ಹಾಗಾಗಿ ಅಂತ ಚಳವಳಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಕೇಂದ್ರ ಸರ್ಕಾರವನ್ನು ನಡೆಸುವಂತ ಮಟ್ಟಕ್ಕೆ, ಕೇಂದ್ರ ಪ್ರಭುತ್ವವನ್ನು ಮಣಿಸುವಷ್ಟು ಮಟ್ಟಕ್ಕೆ ಆ ಚಳವಳಿ ನಡೆಯುತ್ತೆ. ಅದು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತೇಳಿ ಅರ್ಥ. ಅವತ್ತು ದೆಹಲಿಯಲ್ಲಿ ನಡೆಯುವಂತ ಘಟನೆ ಎಲ್ಲ ಮೈನ್ ಮೀಡಿಯಾದಲ್ಲಿ ಬಂದಿರಲೇ ಇಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ನಡೆದಂತ ಘಟನೆ ಎಲ್ಲ ವೈರಲ್ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಎಲ್ಲ ಮೈನ್ ಮೀಡಿಯಾದಲ್ಲಿ ಬಂದು ಇದು ಮಾಧ್ಯಮಗಳಿಗೆ ಎಚ್ಚರಿಕೆಯ ಸಂಕೇತವೂ ಕೂಡ ಹೌದು. ಇವತ್ತಿನ ಸಂದರ್ಭದಲ್ಲಿ ನಾವು ಯಾವುದಕ್ಕೆ ಮುಖಾಮುಖಿ ಆಗಬೇಕು, ಯಾವುದಕ್ಕೆ ಕಿವಿ ಕೊಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಮಾಧ್ಯಮದವರಿಗೂ ಇರಬೇಕು, ಪತ್ರಕರ್ತರಿಗೂ ಇರಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಂಗತಿ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಸ್ವತಂತ್ರ ಪೂರ್ವ ಕಾಲಘಟ್ಟದಲ್ಲಿ ಇದ್ದಂತ ಪತ್ರಿಕೋದ್ಯಮಕ್ಕೆ ಒಂದು ಬದ್ಧತೆ ಇತ್ತು. ದೇಶಕ್ಕಾಗಿ ನಾವು ಮೊದಲು, ದೇಶಕ್ಕಾಗಿ ಪತ್ರಿಕೆ, ಸಮಾಜಕ್ಕಾಗಿ ನಾವು ಭಾವನೆ ಇತ್ತು. ಆದರೆ 80ರ ದಶಕದಲ್ಲಿ ಏನು ಚಳುವಳಿಗಳ ಕಾಲಘಟ್ಟಗಳು ಬಂದು ಅವಾಗ ದೈವೋದ್ದೇಶಕ್ಕಾಗಿ ಪತ್ರಕರ್ತರಾಗುವಂತ ಬಹಳ ದೊಡ್ಡ ಪ್ರಮಾಣದ ಪತ್ರಕರ್ತರಿದ್ದಾರೆ. ರೈತ ಚಳವಳಿಯಲ್ಲಿ ಬಂದಂತವರು, ದಲಿತ ಚಳವಳಿಯಲ್ಲಿ ಬಂದಂತವರು, ಚಳವಳಿಯ ಮೂಸೆಯನ್ನು ಮೂಡಿ ಬಂದಂತ ಪತ್ರಕರ್ತರು ಇವತ್ತು ಕೂಡ ಬದ್ಧತೆ ಇಟ್ಟುಕೊಂಡಿರುವಂತ ಬಹಳ ಜನ ಪತ್ರಕರ್ತರಿದ್ದಾರೆ. ಆದರೆ ನಂತರದ ಕಾಲಘಟ್ಟದಲ್ಲಿ ಬಂದಂತ ಸ್ವತಂತ್ರ ನಂತರದ ಕಾಲಘಟ್ಟದಲ್ಲಿ ಅನೇಕ ಮಗ್ಗಲುಗಳು ಬದಲಾಗಿವೆ, ಅನೇಕ ವಿಚಾರಗಳು ಕೂಡ ಬದಲಾಗಿವೆ, ಟೆಕ್ನಾಲಜಿ ಬದಲಾಗಿದೆ. ಆದರೆ ಇವತ್ತು ಸಂದರ್ಭದಲ್ಲಿ ಪತ್ರಕರ್ತರಿಗೆ ಬೇಕಾಗಿರೋದು, ನಿಜವಾಗಿ ಬೇಕಾಗಿರುವಂತ ಬದ್ಧತೆ, ವಿಶ್ವಾಸಾರ್ಹತೆ ಎರಡೂ ಕಡಿಮೆ ಆಗ್ತಾ ಬರ್ತಾ ಇರೋದು ಸುದ್ದಿ ನಮಗೆ ನಿಜಕ್ಕೂ ಕೂಡ ಆತಂಕಕಾರಿ ಸಂಗತಿ. ಈ ನಿಟ್ಟಿನಲ್ಲಿ ನಮಗೆ ಯಾವುದೇ ಒಂದು ವರದಿಯನ್ನು ಬರೆದ್ರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಗ್ರಾಮೀಣ ಹೋಬಳಿ ಹಾಗೂ ತಾಲೂಕು ಮಟ್ಟದ ಪತ್ರಕರ್ತರಿಗೆ ಮಾನ್ಯತೆ ಮತ್ತು ಕಲ್ಯಾಣ ಯೋಜನೆಗಳ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಅವರಿಗೆ ಬಸ್ ಪಾಸ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳ ಪತ್ರಕರ್ತರಿಗೆ ನಿವೇಶನ ಮಂಜೂರು ಮಾಡಬೇಕು. ರಾಯಚೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ 40 ವರ್ಷಗಳ ಇತಿಹಾಸವಿದ್ದರೂ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆದಿರಲಿಲ್ಲ. ಇದೀಗ 41ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ರಾಯಚೂರಿನಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯವಾಗಿದ್ದು, ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಕೇಂದ್ರಗಳಿಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಪತ್ರಕರ್ತ ವೃತ್ತಿಯನ್ನು ಮಾಡುವಂತವರಿಗೆ ಒಂದೇ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಅದು ಈಗ ಬಸ್ ಪಾಸ್ ಒಂದು ಜಾರಿ ಬಿಟ್ಟರೆ, ಆದರೆ ಅವರ ಆರ್ಥಿಕ ಸದೃಢತೆಗೆ ಅಥವಾ ಅವರಿಗೆ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ನೀಡಿಲ್ಲ. ಓನ್ಲಿ ಗ್ರಾಮೀಣ ಬಸ್ ಪಾಸ್ ಅದು ಈಗಿನ ಜಾರಿ ಆಗ್ತಾ ಇದೆ, ಕೊಡ್ತಾ ಇದ್ದಾರೆ, ಬಹುಶಃ ಜಾರಿ ಆಗಿದೆ. ಅದು ಬಿಟ್ಟರೆ ಇಲ್ಲವಿಲ್ಲ. ಅದೇ ವೇತನ ಸ್ಥಿತಿಗತಿ ನೋಡಿದ್ರೆ, ಬೇರೆ ರಾಜ್ಯದಲ್ಲಿ ನೋಡಿದ್ರೆ ಪತ್ರಕರ್ತರಿಗೆ ವೇತನಕ್ಕಿಂತ ಅತಿ ಕಡಿಮೆ ವೇತನದಲ್ಲಿ ದುಡಿಯೋರು ನಾವು ಕರ್ನಾಟಕ ರಾಜ್ಯದ ಪತ್ರಕರ್ತರು. ಬೇರೆ ರಾಜ್ಯಗಳಿಗೆ ಹೋಲಿಸ್ತೇವೆ. ಓದುಗರ ಸಂಖ್ಯೆಯಲ್ಲಿ ನೋಡಿದ್ರು ಕೂಡ ಅತ್ಯಂತ ಕಡಿಮೆ ನೋಡಿದ್ರೆ ಅದು ಕರ್ನಾಟಕದಲ್ಲಿ. ಬೇರೆ ಬೇರೆ ನಾವು ಕೇರಳ ನೋಡ್ಬೋದು, ಒಂದು ಪತ್ರಿಕೆ ಎಷ್ಟೋ ಸರ್ಕ್ಯುಲೇಷನ್ ಇದೆ, ಬೆಂಗಾಲದಲ್ಲಿ ನೋಡ್ಬೋದು. ಈ ತರ ಸ್ಥಿತಿ. ಯಾಕಂದ್ರೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ ನಮಗೊಂದು ಭದ್ರತೆ ಇರಲಾರ್ದಂತ ಬದುಕು ಆಗಿದೆ. ಡಿವಿಜಿ ಕಟ್ಟಿದ್ದು ಅದೇ ಆಶಯದ ಮೇಲೆ ಪತ್ರಕರ್ತರ ಭದ್ರತೆಗಾಗಿ ಕಟ್ಟಿದಂತ ಈ ಆಪರೇಷನ್. ಸಾಕಷ್ಟು ಪತ್ರಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವುದರಿಂದ ಅನೇಕ ಸವಲತ್ತುಗಳನ್ನ ಕೊಡಿಸುವಂತ ಪ್ರಯತ್ನವನ್ನು ಮಾಡಿದರೆ ಈಗಾಗಲೇ ಆರೋಗ್ಯ ಯೋಜನೆಗಳಾಗಿರ್ಬೋದು, ಮಾಶಾಸನ ಹೆಚ್ಚಳ ಆಗಿರ್ಬೋದು, ಬಸ್ ಪಾಸ್ ಯೋಜನೆ ಆಗಿರ್ಬೋದು, ಹೀಗಾಗಿದೆ. ಇನ್ನೂ ಸವಲತ್ತುಗಳು ಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಹಾಗೆ ನಿವೇಶನ ಸಂಬಂಧಪಟ್ಟಂಗೆ ಬೆಂಗಳೂರು ನಗರದಲ್ಲಿರುವ ಪತ್ರಕರ್ತರಿಗೆ ಏಕೈಕ ಸರ್ಕಾರ ನಿವೇಶನಗಳನ್ನು ಕೊಟ್ಟು, ಮತ್ತೆ ಆದರೆ ಜಿಲ್ಲಾ ಕೇಂದ್ರ, ತಾಲೂಕಾ ಕೇಂದ್ರಗಳಲ್ಲಿ ಯಾಕೆ ಪರಿಗಣಿಸಲಿಲ್ಲ ಅನ್ನೋಂತ ಹೇಳ್ಬೇಕಾಗ್ತದೆ. ಸರ್ಕಾರ
ಭೂಮಿಯನ್ನ ಹುಡುಕಿ ಅನ್ನಂತ ಮಾತನ್ನ ಮೊನ್ನೆ ಗೋಖಲೆ ಸಾಹೇಬರು ಕೂಡ ಅವತ್ತು ದಿನ ನಿಲ್ಸೋದ್ರಲ್ಲಿ ಹೇಳಿದ್ರು. ಹಾಗೆ ಆ ಪ್ರೋಸೆಸ್ ಮೊನ್ನೆ ಹಿಂದಿನ ಜಿಲ್ಲಾಧಿಕಾರಿಗಳಾದಂತ ನಿತೀಶ್ ಅವರು ಕೂಡ ಆ ಜಾಗನ ಹುಡುಕಿದ್ದೀವಿ. 5 ಎಕರೆ ಲ್ಯಾಂಡ್ ಅನ್ನ ಪತ್ರಕರ್ತರ ನಿವೇಶನಕ್ಕಾಗಿ ಆ ಲ್ಯಾಂಡ್ ಅನ್ನು ಘೋಷಿಸಿದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಪ್ರಾದೇಶಿಕ ಆಯುಕ್ತರಿಗೂ ಕೂಡ ಆ ಲೆಟರ್ ಹೋಗಿದೆ. ಪ್ರಾದೇಶಿಕ ಆಯುಕ್ತರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಪತ್ರಕರ್ತರ ನಿವೇಶನಕ್ಕಾಗಿ 5 ಎಕರೆ ಜಮೀನು ಮಂಜೂರು ಮಾಡಬೇಕಂತ ಪತ್ರ ಕೂಡ ಈಗಾಗಲೇ ಆಗಿದೆ. ನಾನು ಮಾಜಿ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ಕೇಳಲಿಷ್ಟೇ, ಪತ್ರಕರ್ತರ ನಿವೇಶನಕ್ಕಾಗಿ ಭೂಮಿಯನ್ನು ಮಂಜೂರು ಮಾಡಬೇಕು, ಆ ನಿಟ್ಟಿನಲ್ಲಿ ತಾವು ಮಾಡಲೇಬೇಕು ಅನ್ನೋ ಒತ್ತಡವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ರಾಯಚೂರು ಜಿಲ್ಲೆಯಲ್ಲಿ 40 ವರ್ಷದ ಸಂಘ ಓದಿದ್ರು ಕೂಡ ಇದುವರೆಗೂ ಸಮ್ಮೇಳನ ಆಗಿಲ್ಲ. ನಾವು ದಾವಣಗೆರೆಯಲ್ಲಿ ನಡೆದಂತ ಸಮ್ಮೇಳನದಲ್ಲಿ ರಾಯಚೂರು ಕೊಡಿ ಅಂತಂದಿಲ್ಲ, ನಿಮ್ಗೆ ರಾಯಚೂರಲ್ಲಿ ರಾಜ್ಯ ಸಮ್ಮೇಳನ ಕೊಡಕ್ಕಾಗಲ್ಲ ಅಂತ. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಕರೀತೀವಿ. ತುಮಕೂರಿನಲ್ಲಿ ಅಂದ್ರೆ ನಮಗೆ ಇಲ್ಲ, ರಾಯಚೂರಿನಲ್ಲಿ ನೀವು ಸಮ್ಮೇಳನ ನಡೆಸಿ ನಾವು ಕೊಡ್ತೀವಿ ಅನ್ನಂತ. ಅದಾದ್ಮೇಲೆ ನಮಗೆ ಈ ಸಂಘದ ಚುನಾವಣೆ ಮತ್ತು ರಾಯಚೂರು ಜಿಲ್ಲಾ ಉತ್ಸವ ನಾವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಸಮ್ಮೇಳನ ನಡೆಸಿಕೊಡ್ಬೇಕಾಗಿತ್ತು. ರಾಯಚೂರು ಜಿಲ್ಲಾ ಉತ್ಸವ ಮತ್ತು ಸಂಘದ ಚುನಾವಣೆ ಏಕಕಾಲಕ್ಕಾಗಿರೋದ್ರಿಂದ ನಮಗೆ ಅಡೆತಡೆ ಆಯಿತು. 40ನೇ ರಾಜ್ಯ ಸಮ್ಮೇಳನ ನಮ್ಮಲ್ಲಿ ಮಾಡೋದಾಗ್ಲಿಲ್ಲ. ಆ 40ನೇ ಸಮ್ಮೇಳನ ಕೂಡ ಬೀದರ್ನಲ್ಲಿ ಆಯ್ತು. ನಾವು 41ನೇ ಸಮ್ಮೇಳನ ಮಾಡ್ತೀವಿ, ನಮ್ಗೆ ಇದೆ ಅನ್ನುವಂತ ಬೇಡಿಕೆಯನ್ನ ಬೀದರ್ನಲ್ಲಿ ಮಂಡಿಸಿದಾಗ ಇಲ್ಲ, ಇಡೀ ರಾಜ್ಯದ ಪತ್ರಕರ್ತರು ರಾಯಚೂರಿನಲ್ಲಿ ಮಾಡಿ ಅನ್ನಂತ ಒಮ್ಮತದ ತೀರ್ಮಾನ ಕೊಟ್ಟಿರುವುದರಿಂದ ಹಾಗಾಗಿ ನಾನು ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರಾಜ್ಯದ ಪತ್ರಕರ್ತರಿಗೆ ನಾವು ರಾಯಚೂರು ಜಿಲ್ಲೆಗೆ ಸಮ್ಮೇಳನ ನಡೆಸಲು ಅವಕಾಶ ಕೊಟ್ಟಿರುವುದಕ್ಕಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ರಾಜ್ಯ ಸಮ್ಮೇಳನ ನಡೆಸುವಂತ ಜವಾಬ್ದಾರಿಯೇ ನಾವು ಒಪ್ಪಿಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಸಲಹೆ ಸೂಚನೆಗಳ ಮೇರೆಗೆ ಆ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ನಡೆಸ್ತೀವಿ. ಹಾಗೆ ರಾಜ್ಯದ 3,000ಕ್ಕೂ ಹೆಚ್ಚು ಪತ್ರಕರ್ತರು ಈ ನಗರಕ್ಕೆ ಆಗಮಿಸ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀಬೇಕಾಗ್ತದೆ. ಹಾಗಾಗಿ ನಾನು ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಬಂಧುಗಳಲ್ಲಿ ವಿನಯಿಸಬೇಕಂದ್ರೆ ಆ ಸಮ್ಮೇಳನ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರವನ್ನ ನೀಡಬೇಕು ಅನ್ನುವಂತ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮಾಡ್ತೇನೆ. ತಂದಿರುವಂಥದ್ದು ನಿಜ, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. 94 ವರ್ಷದ ದೊಡ್ಡ ಆಲದ ಮರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ 25 ವರ್ಷದ ಯುವ ಚಿಗುರು, ಇನ್ನು ಬೆಳೆದಿರ್ತಕ್ಕಂಥ ಚಿಗುರು. ಎರಡು ಮತ್ತೆ ಒಂದಷ್ಟು ಇದು ಅಸಮಾಧಾನ, ಕೆಲವೊಂದಿಷ್ಟು ಬಗೆಹರಿಯಬಹುದಾದ ಸಮಸ್ಯೆಗಳು ಇನ್ನೂ ಬಗೆಹರಿಯದ ಕಾರಣ, ಅವೆಲ್ಲವೂ ಕೂಡ ಏನೇ ಇದ್ರೂ ಕೂಡ ನಾವು ಒಟ್ಟಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನ ಸಂಭ್ರಮದಿಂದ ಎಲ್ಲರೂ ಆಚರಣೆಯನ್ನ ಮಾಡಲಿಕ್ಕೆ ಮುಂದಾಗಿರೋದು ಒಂದೇ ಕಾರಣ. ಪತ್ರಿಕಾ ದಿನಾಚರಣೆ ಅನ್ನುವಂಥದ್ದು ಪತ್ರಕರ್ತರಿಗೆ ಒಂದು ರೀತಿಯ ಹಬ್ಬ. ಜೊತೆಗೆ ಏನು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಜ ಮುದ್ರಣವಾದಂತಹ ದಿನ 1894, ಅಂದ್ರೆ ಇದುವರೆಗೆ 177 ವರ್ಷ, ಇದು 177ನೇ ಪತ್ರಿಕಾ ದಿನಾಚರಣೆಯನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವಾಗ ಮುಖ್ಯವಾಗಿ ಎಲ್ಲರೂ ನಾವು ಮಾತಾಡುವಂಥದ್ದು ಪತ್ರಕರ್ತರು, ಮಾಧ್ಯಮ ಸಂಸ್ಥೆಗಳು ಎದುರಿಸುವಂತ ಸವಾಲುಗಳೇನಿದೆ, ಸಮಸ್ಯೆಗಳೇನಿದೆ, ಅವಕಾಶಗಳೇನಿದೆ, ಇದ್ರ ಬಗ್ಗೆನೇ ನಾವು ಚರ್ಚೆಯನ್ನ ಮಾಡ್ತೀವಿ. ಈಗಾಗಲೇ ವಿಸ್ತೃತವಾಗಿ ಎಲ್ಲರೂ ಕೂಡ ಮಾತಾಡಿದಾಗೆ ಒಂದು ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಇರ್ಬೋದು, ಆರೋಗ್ಯ ವಿಮೆ ಇರ್ಬೋದು, ನಿವೇಶನ ವಿಚಾರಗಳಿರ್ಬೋದು, ಮತ್ತು ಮುಖ್ಯವಾಗಿ ಪತ್ರಕರ್ತರ ಭದ್ರತೆ, ರಕ್ಷಣೆ, ಇವೆಲ್ಲ ವಿಚಾರಗಳ ಜೊತೆ ಇವತ್ತು ಮಾಧ್ಯಮ ಕ್ಷೇತ್ರಕ್ಕೆ ಸವಾಲಾಗಿರುವಂಥದ್ದು ಈ ಸೋಷಿಯಲ್ ಮೀಡಿಯಾ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು. ಇವೆರಡೂ ಕೂಡ ಈಗ ಕೇವಲ ಪತ್ರಿಕಾ ರಂಗವಲ್ಲ, ಈ ಎಲ್ಲ ಕಡೆಗೂ ಕೂಡ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಮಾಧ್ಯಮವನ್ನು ನಾವು ಸಂವಿಧಾನದ 4ನೇ ಅಂಗ ಅಂತ ಕರಿತೀವಿ. ಈಗ ಸೋಷಿಯಲ್ ಮೀಡಿಯಾ ಕೂಡ ಅದು 50 ಎಸ್ಟೇಟ್ ಆಗಿ ತನ್ನದೇ ಪ್ರಭಾವವನ್ನು ಬೀರ್ತಾ ಇದೆ. ಆದ್ರೆ ಸುದ್ದಿಯ ವಿಶ್ವಾಸ ಅರ್ಹತೆ ಅಂತ ಬಂದಾಗ ಟ್ರೆಡಿಷನಲ್ ಮೀಡಿಯಾಗಳು ಇನ್ನೂ ತಮ್ಮ ಒಂದು ಏನು ವಿಶ್ವಾಸತೆಯನ್ನ 9 ವರ್ಷಗಳಿಂದಲೂ ಕರ್ನಾಟಕ ಕಾರ್ಯಕರ್ತರ ಸಂಘ ಪತ್ರಕರ್ತರ ಪ್ರಾತಿನಿಧ್ಯ ಸಂಸ್ಥೆಯಾಗಿ ಕೆಲಸ ನಿರ್ವಹಣೆ ಮಾಡಿಕೊಂಡು ಬಂದಿದ್ದು, ನಾನು
ರಾಯಚೂರು ಜಿಲ್ಲೆಯ ಕಾರ್ಯಕರ್ತರ ಸಂಘದ ಅಧ್ಯಕ್ಷನಾಗಿ 25 ವರ್ಷಗಳ ಹಿಂದೆ ಕಾರ್ಯನಿರ್ವಹಿಸಿದ್ದು, ತದನಂತರ ರಾಜ್ಯ ಸಮಿತಿಯ ಕಾರ್ಯದರ್ಶಿಯಾಗಿ, ರಾಜ್ಯ ಸಮಿತಿ ಸದಸ್ಯನಾಗಿ ಮತ್ತು ಜಿಲ್ಲಾದಲ್ಲಿ ಎಲ್ಲ ಹಂತದಲ್ಲೂ ಸಂಘದ ಸಕ್ರಿಯ ಪತ್ರಕರ್ತನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಹಾಗೂ ಕಳೆದ 25 ವರ್ಷಗಳ 30 ವರ್ಷಗಳ ಸಂಘದ ಕ್ರಿಯಾಶೀಲ ಚಟುವಟಿಕೆಯಿಂದ ಅಲ್ಲಿ ತೊಡಗಿಕೊಂಡು ಒಬ್ಬ ಯಶಸ್ವಿ ಪತ್ರಕರ್ತನಾಗಲು ಸಹ ಆ ಸಾಂಘಿಕ ಶಕ್ತಿ ನನಗೆ ಪ್ರೇರಣೆ ಆಯಿತು. ಆ ಹಿನ್ನೆಲೆಯಲ್ಲಿ ಸಹ ಒಂದು ಆ ಸಂಘದ ಸಾಂಘಿಕ ಶಕ್ತಿ ಹಿನ್ನೆಲೆಯಲ್ಲಿ ನಾನು ಒಂದು ಸಾಂವಿಧಾನಿಕ ಹುದ್ದೆಯನ್ನು ಪಡೆಯಲು ಸಹಕಾರ ಆಯಿತು ಅಂತ ಸಂದರ್ಭದಲ್ಲಿ ಹೇಳುತ್ತಾ 38 ವರ್ಷಗಳ ಕಾಲ ಉದ್ಯಮ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ನಾನು ಸೇವೆ ಸಲ್ಲಿಸಿದ ಒಂದು ಸಮಾಜಮುಖಿ ಕೆಲಸವನ್ನು ಎಲ್ಲ ಜಿಲ್ಲೆಯ ಜನರು ಬೆಂಬಲಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ನಾನು ನನ್ನ ಹಳ್ಳಿಯಿಂದ ಹಿಡಿದು ಬೆಂಗಳೂರಿಗೆ ನನ್ನ ವೃತ್ತಿ ಜೀವನವನ್ನು ಮಾಡಲು ಅನುಕೂಲವಾಯಿತು. ಅದಕ್ಕೆ ನನ್ನ ಜಿಲ್ಲೆಯ ಸಮಗ್ರ ಪತ್ರಕರ್ತರು ನನಗೆ ಸಂಘಟನೆ ವಿಷಯದಲ್ಲಿ ಸದಾ ಬೆಂಬಲವಾಗಿದ್ದರು. ನಾವು ಯಾವುದೇ ರೀತಿಯ ಸಂಘದ ಚಟುವಟಿಕೆಗಳು ಮಾಡಿದಾಗ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರು, ನಗರ ಪತ್ರಕರ್ತರು ನಮಗೆ ಬೆಂಬಲ ನೀಡುತ್ತಿದ್ದರು. ತದನಂತರ ಒಂದು ಸ್ಥಳೀಯವಾಗಿ ಒಂದು ಸಂಸ್ಥೆ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಒಂದು ರಾಯಚೂರು ರಿಪೋರ್ಟ್ಸ್ಗಳನ್ನು ಸ್ಥಾಪನೆ ಮಾಡುವಾಗ ಕಳೆದ 25 ವರ್ಷಗಳಿಂದ ರಾಯಚೂರು ರಿಪೋರ್ಟ್ಸ್ ಮತ್ತು ಕಾರ್ಮಿಕ ಪತ್ರಕರ್ತರ ಸಂಘ ಒಂದು ನಾಲ್ಕು 2 ಮೂರುಗಳಂತೆ ಪತ್ರಿಕಾ ದಿನಾಚರಣೆಗಳನ್ನು ಸೇರಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಭೇಟಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಅತ್ಯಂತ ಕ್ರಿಯಾಶೀಲ ಸಂಘಟನೆಗಳಾಗಿ ನಮ್ಮ ಹೊರಹೊಮ್ಮಿವೆ ಅಂತ ಸಂದರ್ಭ ಪತ್ರಕರ್ತರಿಗಾಗಿ ವಿಶೇಷವಾಗಿ ಇತ್ತೀಚಿನ ಪತ್ರಕರ್ತರಲ್ಲಿ ನಮ್ಮ ಅಧ್ಯಯನಶೀಲತೆ ಮತ್ತು ವೃತ್ತಿಪರತೆ ಕಡಿಮೆ ಆಗ್ತಿದೆ. ನಕಲಿ ಪತ್ರಕರ್ತರ ಮತ್ತು PF ಪತ್ರಕರ್ತರ ಹಾವಳಿಯಿಂದಾಗಿ ನೈಜ ಪತ್ರಕರ್ತರು ಕಳೆದುಹೋಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಇವತ್ತು ಪತ್ರಕರ್ತರ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಅಗತ್ಯತೆ ಇದೆ. ಒಬ್ಬ ನೈಜ ಪತ್ರಕರ್ತ ಸಮಾಜವಾಗಿ ಕೆಲಸ ಮಾಡಿದರೆ ಜನ ಮತ್ತು ಸರ್ಕಾರ ಯಾವ ರೀತಿ ಬೆಂಬಲ ಸಿಗ್ತದೆ ಎಂಬುದು ನಾನೇ ಉದಾಹರಣೆ. ಆ ಹಿನ್ನೆಲೆಯಲ್ಲಿ ಯುವ ಪತ್ರಕರ್ತರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಮಾಜಮುಖಿ ಪತ್ರಕರ್ತರನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಪತ್ರಕರ್ತರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸಮಾಜದಲ್ಲಿ ನಮ್ಮನ್ನ ಅಷ್ಟೊಂದು ಗೌರವಯುತವಾಗಿ ಕಾಣುವಂತಹ ಸ್ಥಿತಿ ಬಂದಿದೆ. ಆ ಪ್ರಜಾಪ್ರಭುತ್ವದಲ್ಲಿ 4ನೇ ಹೆಣ್ಣೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಾಗಿಸಿ ಯಾವುದಾದ್ರೂ ಸಂಘಟನೆ ಸುದೀರ್ಘ 90 ದಶಕಕ್ಕೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದೆ ಅಂದರೆ ಅದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದರೆ ತಪ್ಪಾಗುತ್ತಿಲ್ಲ. ಒಂದು ಕಾಲಕ್ಕೆ ಸಂಘಟನೆ ಪತ್ರಕರ್ತರ ಸಂಘಟನೆಯಿಂದ ಹೆಚ್ಚು ಸಕ್ರಿಯರಾಗಿರುತ್ತಿದ್ದಿಲ್ಲ. ಆದರೆ ಇವತ್ತು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಂತ ನಾವು ಮುಂದಿನ ಮಟ್ಟಿಗೆ ಮುಂದೆ ಬರ್ತಾ ಇದ್ದಾರೆ. ಅದು ನಮ್ಮ ಸಂಘಟನೆಯ ಶಕ್ತಿಯನ್ನು ತೋರಿಸುತ್ತದೆ. ಈ ಕಳೆದ ಸುದೀರ್ಘ 80 ವರ್ಷಗಳಲ್ಲಿ ನಡೆಯಬೇಕಾದ ಕೆಲಸ ಕಾರ್ಯಗಳು ಒಂದು ಪಟ್ಟಾದರೆ ಕಳೆದ ಒಂದು 10 ವರ್ಷಗಳಲ್ಲಿ ನಡೆದ ಕೆಲಸ ಕಾರ್ಯಗಳು ಮತ್ತೊಂದು ಪಟ್ಟ ಎಂದು ಹೇಳಬೇಕು. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ ತೆಗೆದುಕೊಂಡ್ರೆ ಅತಿಶಯೋಕ್ತಿಯಲ್ಲ. ಸ್ನೇಹಿತರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಮುಖ ಧ್ಯೇಯಗಳೊಂದಿಗೆ ಇಂದು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಪತ್ರಕರ್ತರ ಕಲ್ಯಾಣ, ಪತ್ರಕರ್ತರ ಭದ್ರತೆ ಹಾಗೂ ಅವರ ಶ್ರೇಯೋಭಿಲಾಷೆ ಸಂಘಟನೆಯ ಮೂಲ ಧ್ಯೇಯವಾಗಿದೆ. ನಮ್ಮೆಲ್ಲ ಈಗಾಗಲೇ ಸಾಕಷ್ಟು ನಿದರ್ಶನಗಳು ಸಿಕ್ಕಿವೆ. ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ನಮ್ಮ ಸಂಘ ಯಾವ ರೀತಿ ನೆರವಾಗಿದೆ, ಏನೆಲ್ಲ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿ ವೇದಿಕೆಯಲ್ಲಿ ರಾಜ್ಯ ಸಮಿತಿ ಅರವಿಂದ ಕುಲಕರ್ಣಿ, ಬಸವರಾಜ್ ನಾಗಡದೆನ್ನಿ, ಸೋಮಶೇಖರ್ ಕೆರೆಗೂಡು, ಕಲಬುರಗಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಬಿ ವೆಂಕಟ್ ಸಿಂಗ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು, ವಾರ್ತಾಧಿಕಾರಿ ಸುರೇಶ್, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ವಿಜಯಕುಮಾರ್ ಜಾಗಡ್ಕಲ್, ಶಿವಮೂರ್ತಿ ಹಿರೇಮಠ್, ರಂಗನಾಥ್ ಚಕ್ರವರ್ತಿ ಸೇರಿದಂತೆ ಹಲವರು ಇದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ.
ಗುರುಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರುಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. Sai Shiva waterproofing civil works, nanotechnology Zycosil breathing waterproofing heat and resistant works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 974216081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದಿವಂಗತ ಶ್ರೀ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿ ರಂಗನಾಥ ಚಕ್ರವರ್ತಿ ಹಿರಿಯ ವರದಿಗಾರರು ಈನಾಡು ಪತ್ರಿಕೆ ರಾಯಚೂರು, ಕಂಪಿಲವಾಣಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ರಾಯಚೂರು ಪ್ರಾಯೋಜಿತ ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಕೆ. ಶಾಮರಾವ್ ಸ್ಮರಣಾರ್ಥ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ಶಿವಮೂರ್ತಿ ಹಿರೇಮಠ ಹಿರಿಯ ಪತ್ರಕರ್ತರು ರಾಯಚೂರು ಇವರಿಗೆ ಮಲ್ಲಿಕಾರ್ಜುನ ಪಾಟೀಲ್ ಎದ್ದಲದಿನ್ನಿ ಪ್ರಾಯೋಜಿತ ದಿವಂಗತ ಶ್ರೀ ಶಿವಶಂಕರ ಗೌಡ ಪಾಟೀಲ್ ಎದ್ದಲದಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಯನ್ನು ವೀರೇಶ್ ಚೌಧರಿ ವರದಿಗಾರರು ವಿಜಯವಾಣಿ ಮಸ್ಕಿ ಇವರಿಗೆ ಪ್ರದಾನ ಮಾಡಲಾಯಿತು. ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿಯನ್ನು ರಾಮಕೃಷ್ಣ ದಾಸರಿ ಜಿಲ್ಲಾ ವರದಿಗಾರ ಕನ್ನಡಪ್ರಭ ರಾಯಚೂರು ಇವರಿಗೆ ಸುದ್ದಿ ಮೂಲ ಪ್ರಾಯೋಜಿತ ದಿವಂಗತ ಪ್ರಕಾಶ್ ದಿನ್ನಿ ಸ್ಮಾರಕ ಪ್ರಶಸ್ತಿ ಚಂದಪ್ಪ ದೋರನಹಳ್ಳಿ ಜಿಲ್ಲಾ ವರದಿಗಾರ ಬಿಟಿವಿ ರಾಯಚೂರು ಸುದ್ದಿಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆ ನೀಡುವ ಪ್ರಶಸ್ತಿ ಸುರೇಶಗೌಡ ತಾಲೂಕು ವರದಿಗಾರ ವಿಜಯ ಕರ್ನಾಟಕ ದೇದುರ್ಗ ದಿವಂಗತ ನರಸಿಂಹಾಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿ ಹನುಮಂತ ಕನ್ನಾಳ್ ತಾಲೂಕು ವರದಿಗಾರ ಉದಯಕಾಲ ಲಿಂಗಸೂರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ ರಾಜಶೇಖರ್ ಸಂಪಾದಕ ಜಂಬೂ ದ್ವೀಪ ಮಾನ್ವಿ ದಿವಂಗತ ಮಹಾದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿ ಆದೇಶ ನಗ್ನೂರು ವರದಿಗಾರ ಬೆಂಕಿ ಬೆಳಕು ಕವಿತಾಳ ಇವರಿಗೆ ಸ್ಪಂದನ ಸಂಸ್ಥೆ ನಂದಿಕೋಲಮಠ ಪ್ರಾಯೋಜಿತ ಪ್ರಶಸ್ತಿ ಈಶಪ್ಪ ಬೈಲ್ಮರ್ಚಡ್ ಪ್ರಧಾನ ಸಂಪಾದಕ ಕಲ್ಯಾಣ ಸಂಜೆ ಮಾನ್ವಿ ಇವರಿಗೆ ಲಿಂಗಸೂರು ಶ್ರೀ ಸಿದ್ದರಾಮಪ್ಪ ಕೆಂಬಾವಿ ಸ್ಮರಣಾರ್ಥ ಶಿವರಾಜ್ ಕೆಂಬಾವಿ ಪ್ರಾಯೋಜಿತ ಪ್ರಶಸ್ತಿ ಬದ್ರಿನಾಥ ವರದಿಗಾರ ಸಂಯುಕ್ತ ಕರ್ನಾಟಕ ಬಳಗಾನೂರು ಇವರಿಗೆ ದಿವಂಗತ ಈಶ್ವರಮ್ಮ ನರಸಪ್ಪ ಜಾಲ್ದಾರ್ ಸ್ಮರಣಾರ್ಥ ಪ್ರಶಸ್ತಿ ಬೀರಪ್ಪ ತಾಲೂಕು ವರದಿಗಾರ ಬಳ್ಳಾರಿ ಬೆಳಗಾಯಿತು ಸಿಂಧನೂರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ ಶಿವಕುಮಾರ್ ಕ್ಯಾಮರಾಮ್ಯಾನ್ ಮೇಘಾ ಚಾನಲ್ ಇವರಿಗೆ ಸಿದ್ದಪ್ಪ ಅಳ್ಳೂರು ಸಿರವಾರ ಪ್ರಾಯೋಜಿತ ಪ್ರಶಸ್ತಿ ಮಂಜುನಾಥ್ ಎತ್ತಿನಮಾಳಗಿ ಟೈಮ್ಸ್ ಆಫ್ ಇಂಡಿಯಾ ಜಾಹೀರಾತು ಸಹಾಯಕ ವ್ಯವಸ್ಥಾಪಕ ರಾಯಚೂರು ದಿವಂಗತ ಎಂ ರಜನಿ ಸತ್ಯವತಿ ಜೇಮ್ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿ ನೀಡಲಾಯಿತು. ಈಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನ ವಿತರಣೆ ಮಾಡಲಾಯಿತು. ರಿಪೋರ್ಟರ್ಸ್ ಗಿಲ್ಡ್ಸ್ನಿಂದ ನೀಡಲಾಗುವ ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಮಂಜುನಾಥ ಸಾಲಿ ಜಿಲ್ಲಾ ವರದಿಗಾರ ವಿಜಯ ಕರ್ನಾಟಕ ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ವಾಗೇಶ್ ಪಂಡಿತಾರಾಧ್ಯ ವಿ ಪಾಟೀಲ್ ಜಿಲ್ಲಾ ವರದಿಗಾರರು ಹೊಸ ದಿಗಂತ ದಿವಂಗತ ದಿದಿಗಿ ಕಿಶನ್ ರಾವ್ ಸ್ಮರಣಾರ್ಥ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಗೌಡಪ್ಪ ಗೌಡ ಜಿಲ್ಲಾ ವರದಿಗಾರ ಈಶಾನ್ಯ ಟೈಮ್ಸ್ ದಿವಂಗತ ರಘುನಾಥ ಸಿಂಗ ಬೊಮ್ಮನಾಳ ಸ್ಮರಣಾರ್ಥ ಅತ್ಯುತ್ತಮ ಕ್ಯಾಮರಾಮ್ಯಾನ್ ವಾರ್ಷಿಕ ಪ್ರಶಸ್ತಿ ದುರ್ಗೇಶ್ ಪೂಜಾರಿ ಕ್ಯಾಮರಾಮ್ಯಾನ್ ರಿಪಬ್ಲಿಕ್ ಕನ್ನಡ ದಿವಂಗತ ಕೆ. ಅಡಿವೆಪ್ಪ ಸ್ಮರಣಾರ್ಥ ಕೆ. ಸತ್ಯನಾರಾಯಣ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಖ್ವಾಜಾ ಹುಸೇನ್ ಜಿಲ್ಲಾ ವರದಿಗಾರ ಈಶಾನ್ಯ ವಾರ್ತೆ ದಿವಂಗತ ಹನುಮಂತರಾಯ ಗೌಡ ಸ್ಮರಣಾರ್ಥ ಕೆ. ಶಿವನಗೌಡ ನಾಯಕ್ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಶಶಿಧರ್ ಅಂಗಡಿ ಜಿಲ್ಲಾ ವರದಿಗಾರ ಪ್ರಜಾಪ್ರಗತಿ ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ಕ್ಯಾಮರಾಮ್ಯಾನ್ ವಾರ್ಷಿಕ ಪ್ರಶಸ್ತಿ ವಾಸುದೇವ ಎಸ್ ಕ್ಯಾಮರಾಮ್ಯಾನ್ TV9 ಇವರಿಗೆ ನೀಡಿ ಗೌರವಿಸಲಾಯಿತು.
ಅವಾರ್ಡ್ ಬಂದಿದೆ. ಇವರಿಗೆ ಅವಾರ್ಡ್ ನೀಡಬೇಕಾಗಿ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಬೆಸ್ಟ್ ಬಾಲರ್ ಅವಾರ್ಡ್ ಸುರೇಶ್ ಗೌಡ. ತಾಲೂಕಿನ ಬಿಚ್ಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಕೆಲವರು ಪ್ರಯತ್ನಿಸುತ್ತಿದ್ದ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಲಿತ ಶಕ್ತಿ ಪಡೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಚರ್ಚು ಕಟ್ಟಲಾಗುತ್ತಿದ್ದು 2009ರಲ್ಲಿ ಮುಳುಗಡೆಯಾಗಿದ್ದರಿಂದ ಸರ್ವೆ 322/2 ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು 20-30 ದಲಿತ ಕುಟುಂಬಗಳ ಜೊತೆಗೆ ಚರ್ಚ್ ಜಾಗ ನಿಗದಿಪಡಿಸಲಾಗಿತ್ತು. ಅಂದು ಇದ್ದ ತಹಸೀಲ್ದಾರರು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಚರ್ಚ್ಗೆ ಜಾಗ ಮಂಜೂರು ಮಾಡಿದ್ದರು. ಗ್ರಾಮದ ಜನರ ಬೇಡಿಕೆಯಂತೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರು ಅಲ್ಪಸಂಖ್ಯಾತರ ಇಲಾಖೆಯಿಂದ ಮೆಥಡಿಸ್ಟ್ ಕಟ್ಟಡಕ್ಕೆ ಚಾಲನೆ ನೀಡಿದರು. ಬಿಷಪ್ ಇವರಿಂದ ಚರ್ಚ್ ಉದ್ಘಾಟನೆಯಾಗಿದೆ. ಆದರೆ ಕೆಲವರು ಜುಲೈ 25ರಂದು ರಾತ್ರಿ ಕಿಡಿಗೇಡಿಗಳು ಗಲಭೆ ಸೃಷ್ಟಿಸಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ ಇಟ್ಟಿದ್ದಾರೆ. ಗ್ರಾಮದಲ್ಲಿ ಅನಗತ್ಯ ಕೋಮು ಗಲಭೆ ನಡೆಯಲು ಶಾಂತಿ ಭಂಗ ಮಾಡಲು ಮುಂದಾಗಿದ್ದು ಕೂಡಲೇ ಆಂಜನೇಯ ವಿಗ್ರಹವನ್ನು ತೆರವುಗೊಳಿಸಿ ಚರ್ಚ್ಗೆ ನಡೆಸಲು ಸಹಕರಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಅವ್ರಿಗೂ ಮತ್ತು ಅವರ ಟೀಮಿಗೂ ಅವರ ಎಲ್ಲ ಹಿತೈಷಿಗಳು ಕೂಡ ನಾವು ಧನ್ಯವಾದಗಳು. ಬಂದರೂ ಕೂಡ ಯಾವುದೂ ಕೂಡ ಅಹಿತಕರವಾದ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ದಲಿತ ಶಕ್ತಿ ಪಡೆ ಅಧ್ಯಕ್ಷ ಆನಂದ್ ರಾಜ್, ಜೊನಾಥನ್, ದೀಪಕ್ ಭಂಡಾರಿ, ರಾಜು, ದುಳ್ಳಯ್ಯ, ಬಾಬು, ಆಲೂರು ಶ್ರೀನಿವಾಸ್, ಶಿವರಾಜ್, ವೀರೇಶ್, ಜೈಪಾಲ್ ಸೇರಿದಂತೆ ಅನೇಕರಿದ್ದರು.
ಸರ್ಕಾರದ ಸುತ್ತೋಲೆ ಪ್ರಕಾರ ಮಹಾನಗರ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 6 ಎಂಎಂ ಕಾಲೋನಿ, ಹೊಸೂರು ಜನತಾ ಕಾಲೋನಿ, ವಾರ್ಡ್ ನಂಬರ್ 23 ಕಾಕನಕೆರೆ, ವಾರ್ಡ್ ನಂಬರ್ 19 ನವಾಬ್ಗಡ್ಡ ಸೇರಿದಂತೆ ಇನ್ನಿತರ ಖಾಸಗಿ ಜಮೀನುಗಳಲ್ಲಿ ಇರುವ ಸ್ಲಂಗಳಲ್ಲಿ ವಾಸವಾಗಿರುವ ದಾಖಲೆ ರಹಿತ ಜನವಸತಿಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡುವ ಕುರಿತು ಮನವಿ ಸಲ್ಲಿಸಲಾಯಿತು. ನಗರದ ವಾರ್ಡ್ ನಂಬರ್ 6 ಎಂಎಂ ಕಾಲೋನಿ, ಹೊಸೂರು ಜನತಾ ಕಾಲೋನಿ, ವಾರ್ಡ್ ನಂಬರ್ 23 ಕಾಕನಕೆರೆ, ವಾರ್ಡ್ ನಂಬರ್ 19ರ ನವಾಬ್ಗಡ್ಡ ಖಾಸಗಿ ಸ್ಲಂಗಳು ವಾಸಿಸುವ ಸುಮಾರು ವರ್ಷಗಳಿಂದ ದಾಖಲೆ ರಹಿತವಾಗಿಯೇ ಸಮಾಜದ ಮುಖ್ಯವಾಹಿನಿಗೆ ಬಾರದೆ ಉಳಿದುಕೊಂಡಿದ್ದಾರೆ. ಈ ಸ್ಲಂಗಳಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ಬಡ ಕೂಲಿ ಕಾರ್ಮಿಕರು ವಾಸವಾಗಿದ್ದಾರೆ. ಇವರು ದಿನನಿತ್ಯ ಕೂಲಿ ಕೆಲಸ ಮಾಡಿ ಉಪಜೀವನ ಮಾಡುತ್ತಿದ್ದಾರೆ. ಅದೇ ರೀತಿ ಇಲ್ಲಿನ ಸ್ಲಂ ನಿವಾಸಿಗಳಿಗೆ ಸುಮಾರು 40ರಿಂದ 50 ವರ್ಷಗಳಿಂದ ಮನೆಯ ಹಕ್ಕುಪತ್ರಗಳು ಸೇರಿದಂತೆ ಮನೆಯ ದಾಖಲಾತಿಗಳು ಇಲ್ಲದೆ ವಂಚನೆಗೊಂಡಿರುತ್ತಾರೆ. ಈ ಯೋಜನೆಯ ಸುತ್ತೋಲೆ ಹೊರಡಿಸಿ ಸುಮಾರು 4 ವರ್ಷ ಗತಿಸಿದರೂ ಇದುವರೆಗೂ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ದೂರಿದರು. ಆದ್ದರಿಂದ ಸರ್ಕಾರದ ಸುತ್ತೋಲೆ ಪ್ರಕಾರ ಕರ್ನಾಟಕ ಭೂ ಸುಧಾರಣಾ ಕ್ರಮ ಕಲಂ 38A ಮತ್ತು ನಿಯಮ 9C ಪ್ರಕಾರ ಖಾಸಗಿ ಜಮೀನಿನಲ್ಲಿ ನೆಲೆಗೊಂಡಿರುವ ದಾಖಲೆ ರಹಿತ ಜನವಸತಿ ಪ್ರದೇಶಗಳಾದ ವಾರ್ಡ್ ನಂಬರ್ 6 ಎಂಎಂ ಕಾಲೋನಿ, ಹೊಸೂರು ಜನತಾ ಕಾಲೋನಿ, ವಾರ್ಡ್ ನಂಬರ್ 23 ಕಾಕನಕೆರೆ, ವಾರ್ಡ್ ನಂಬರ್ 19 ನವಾಬ್ಗಡ್ಡ ಸೇರಿದಂತೆ ಇನ್ನಿತರ ಸ್ಲಂಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರಗಳನ್ನು ನೀಡಿ ಖಾಸಗಿ ಸ್ಲಂಗಳಲ್ಲಿ ವಾಸಿಸುವ ಸ್ಲಂ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಖಾಸಗಿ ಸ್ಲಂಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಖಾಸಗಿ ಸ್ಲಂಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಖಾಸಗಿ ಸ್ಲಂಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಖಾಸಗಿ ಸ್ಲಂಗಳಲ್ಲಿ ವಾಸ ಮಾಡುತ್ತಿರುವ ಬಡ ಜನರಿಗೆ ಬೇಕೇ ಬೇಕು. ಬೇಕೇ ಬೇಕು. ಗ್ರಾಮಗಳನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರ ಕೊಡಲೇಬೇಕು. ಖಾಸಗಿ ಸ್ಲಂಗಳನ್ನು ಹಕ್ಕುಪತ್ರ ಕೊಡಲೇಬೇಕು. ಹಕ್ಕುಪತ್ರ ಕೊಡಲು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಹಕ್ಕುಪತ್ರ ನೀಡಲು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ನಡೆಯುತ್ತಿರುವ ಸಂವಿಧಾನಾಂದೋಲನ ಕರ್ನಾಟಕ ಸಂಘಟನೆಗೆ, ಸಂನಿವಾಸಿಗಳ ಕ್ರಿಯಾ ವೇದಿಕೆಗೆ, ಇಂದು ರಾಯಚೂರು ಸಂನಿವಾಸಿಗಳ ಕ್ರಿಯಾ ವೇದಿಕೆ ಸಂವಿಧಾನಾಂದೋಲನ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರತಿಭಟನೆ ಮುಖಾಂತರ ಮನವಿ ನೀಡಿ, ಮನವಿಯಲ್ಲಿ 2022ರಲ್ಲಿ ಏನು ಸರ್ಕಾರ ಸುತ್ತೋಲೆ ಪ್ರಕಾರ ಕಂದಾಯ ಗ್ರಾಮಗಳ ಸ್ಲಂಗಳನ್ನು, ಖಾಸಗಿ ಸ್ಲಂಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರ ನೀಡಬೇಕಂತೇಳಿ ಏನು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆ ಪ್ರಕಾರ ರಾಯಚೂರು ನಗರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಖಾಸಗಿ ಸ್ಲಂಗಳಲ್ಲಿ, ಖಾಸಗಿ ಜಮೀನಿನಲ್ಲಿ ವಾಸ ಮಾಡತಕ್ಕಂಥ ಬಡ ಜನರು, ದಲಿತರು, ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರು ಇವರು ಯಾವುದೇ ಹಕ್ಕುಪತ್ರಗಳಿಲ್ಲದೆ ಮೂಲಭೂತ ಸರ್ಕಾರದ ಯೋಜನೆಗಳ ಮೂಲಭೂತ ಸೌಲಭ್ಯಗಳ ಪಡೆಯದೆ ವಂಚನೆಗೊಳಗಾಗಿದ್ದಾರೆ. ಅವರಿಗೆ ಮುಖ್ಯವಾಹಿನಿಗೆ ತರಲು ಮತ್ತು ಅವರು ಸರ್ಕಾರದ ಯೋಜನೆಗಳನ್ನು ಪಡೆಯಲು ಈಗಾಗಲೇ ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆ, ಕಂದಾಯ ಖಾಸಗಿ ಜಮೀನುಗಳಲ್ಲಿ ವಾಸವಾಗಿರ್ತಕ್ಕಂಥ ಭೂಮಿಯನ್ನು ಮತ್ತು ಸ್ಲಂ ಜನರಿಗೆ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕಂತೇಳಿ ಸುತ್ತೋಲೆ ಹೊರಡಿಸಿದೆ. ಅದರ ಪ್ರಕಾರ ಏನು ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಸ್ಲಂಗಳನ್ನು ಸರ್ವೆ ಮಾಡಿ ಆ ಸ್ಲಂಗಳಿಗೆ 2E ಪ್ರಕಾರ ಹಕ್ಕುಪತ್ರಗಳನ್ನು ನೀಡಬೇಕಂತೇಳಿ ನಾವು ಈ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿ. ಈ ಸಂದರ್ಭದಲ್ಲಿ ಬಸವರಾಜ್ ಹೊಸೂರು, ಜನಾರ್ದನ್ ಹಳ್ಳಿಬೆಂಚಿ, ಸೈಯದ್ ಯೂಸುಫ್, ಶ್ರೀರಾಮುಲು, ನಾಗೇಶ್, ನರಸಿಂಹಲು, ತಾಯಪ್ಪ, ಹನುಮಂತು, ಜಂಬಣ್ಣ, ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿಯಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಯ ನಿರ್ಮೂಲನೆಗೆ ಸಾಕಷ್ಟು ಪ್ರಚಾರಗೊಳಿಸಿ ಜಾಗೃತಿ ಹಾಗೂ ಜನರಲ್ಲಿ ಕಾನೂನಿನ ಅರಿವು ಮೂಡಿಸಲು ಸಂಬಂಧಿಸಿದ ಇಲಾಖಾಧಿಕಾರಿಗಳು ಶ್ರಮಿಸಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಸೂಚಿಸಿದರು. ಇತ್ತೀಚೆಗೆ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧ, ಫೋಕ್ಸೋ ಕಾಯ್ದೆ, ಬಾಲ ಕಾರ್ಮಿಕತೆ ತಡೆ ಕಾಯ್ದೆ, ಪೌಷ್ಟಿಕ ಆಹಾರ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಇಲಾಖೆಗಳು ನಿರಂತರ ಸಭೆ, ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ
ಏರ್ಪಡಿಸುವ ಮೂಲಕ ಸೂಕ್ತ ಕಾನೂನು ಅರಿವು ಮತ್ತು ತಿಳುವಳಿಕೆ ಮೂಡಿಸಬೇಕು. ಈ ವಿಷಯದಲ್ಲಿ ಅಧಿಕಾರಿಗಳು ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯ ಆಡಳಿತ ಪಾತ್ರ ಬಹುಮುಖ್ಯವಾಗಿದ್ದು, ಸಮನ್ವಯವಾಗಿ ಕಾರ್ಯನಿರ್ವಹಿಸಿ ಬಾಲ್ಯ ವಿವಾಹ ತಡೆಯುವ ಮುನ್ನವೇ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸಂಬಂಧಿಸಿದ ಪೋಷಕರು ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸುವವರ ವಿರುದ್ಧ ವಿಳಂಬ ಮಾಡದೆ ಪ್ರಕರಣ ದಾಖಲಿಸಬೇಕೆಂದರು. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ವಿವಿಧ ಇಲಾಖೆಗಳು ಸಹಕಾರ ಅತ್ಯಗತ್ಯವಾಗಿದೆ. ಆದ್ದರಿಂದ ಎಲ್ಲ ಇಲಾಖೆಗಳು ಈ ಕುರಿತು ಸೂಕ್ತ ಕ್ರಮ ವಹಿಸಿ ಬಾಲ್ಯ ವಿವಾಹ ನಡೆಯುತ್ತಿರುವ ಕುರಿತು ಕರೆ ಬಂದ ಕೂಡಲೇ ಅಧಿಕಾರಿಗಳು ತಕ್ಷಣ ಅದನ್ನು ತಡೆಯಲು ಸೂಕ್ತ ಕ್ರಮ ವಹಿಸಿ, ಒಂದು ವೇಳೆ ತಮಗೆ ಏನಾದರೂ ಸಮಸ್ಯೆಯಾದಲ್ಲಿ ನನಗೂ ಸಹ ಕರೆ ಮಾಡಿ ತಿಳಿಸಿ ಎಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲೆಯ ಯಾವ ಭಾಗದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತಹ ಪ್ರದೇಶಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡಿ ಜನರಿಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ತಿಳುವಳಿಕೆ ನೀಡಬೇಕು. ಯಾವುದೇ ಶಾಲೆ, ಕಾಲೇಜು ವಿದ್ಯಾರ್ಥಿಗಳು 2 ದಿನ ರಜೆ ಪಡೆದರೂ ಸಹ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯತ್ ಇಲಾಖಾ ಸಿಬ್ಬಂದಿಗಳು, ಕಂದಾಯ ಇಲಾಖೆಯ ಸಿಬ್ಬಂದಿಗಳನ್ನು ಎಚ್ಚರಿಕೆ ನಿಗಾ ಇಡಬೇಕು. ಯಾವುದೇ ಮಗು ಈ ಸಮಾಜ ವಿರೋಧಿ ಪದ್ಧತಿಗೆ ಒಳಗಾಗದಿರಲು ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಬಾಲ್ಯ ವಿವಾಹದಲ್ಲಿ ತಕ್ಷಣ ಪ್ರಕರಣ ದಾಖಲಿಸಬೇಕು. ಜಿಲ್ಲೆಯಲ್ಲಿ 2026ರ ಏಪ್ರಿಲ್ ತಿಂಗಳಿನಿಂದ ಜೂನ್ವರೆಗೆ 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಸಭೆಗೆ ಮಾಹಿತಿ ನೀಡಿದರು. ವಸತಿ ನಿಲಯಗಳಲ್ಲಿ ಮಕ್ಕಳು ರಜೆ ಹೋದಲ್ಲಿ ನಿಗಾ ವಹಿಸಲು ಈ ಕುರಿತು ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಪಂಚಾಯತ್, ಕಂದಾಯ, ಆರೋಗ್ಯ ಇಲಾಖೆಯ ಎಎನ್ಎಂಗಳಿಗೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ. ರೋಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಸುನೀತಾ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರವೀಣ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಆರೋಗ್ಯ ಅಧಿಕಾರಿಗಳು, ಸಿಡಿಪಿಒಗಳು, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜಮುಖಿಯಾಗಿ ಪತ್ರಕರ್ತರ ಕಾರ್ಯ ಇಂದಿನ ಅವಶ್ಯ. ಎನ್ಎಸ್ ಬೋಸರಾಜ್. ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ. ನಕಲಿ ಪತ್ರಕರ್ತರ ಹಾವಳಿ ಮಧ್ಯೆ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುವುದು ಸವಾಲು. ಶಿವಾನಂದ ತಗಡೂರು ಕಳವಳ. ಹಲವರು ಸಾಧಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಬಿಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ಸ್ಲಂಗಳಲ್ಲಿ ವಾಸವಾಗಿರುವ ದಾಖಲೆರಹಿತ ಜನವಸತಿಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಮನವಿ. ಬಾಲ್ಯ ವಿವಾಹ ನಿಷೇಧ, ಫೋಕ್ಸೋ ಕಾಯ್ದೆ, ಬಾಲಕಾರ್ಮಿಕತೆ ತಡೆ ಕಾಯ್ದೆ ಕುರಿತು ಸಭೆ. ಸಾಮಾಜಿಕ ಅನಿಷ್ಟ ಪದ್ಧತಿ ನಿರ್ಮೂಲನೆ ಶ್ರಮಿಸಿ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಮತ್ತು ಮನೆಗಳ್ಳತನದಲ್ಲಿ ಭಾಗಿಯಾದ 3 ಜನ ಅಪ್ರಾಪ್ತ ಬಂಧನ. 1.45 ಮೌಲ್ಯದ ಚಿನ್ನಾಭರಣ, ನಗದು ವಶ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ದಿನಾಂಕ 29/7/2026ರಂದು ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರುಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.